ಮೊದಲಿಗೆ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಈ ದಿನ ಅತಿಥಿಗಳೊಂದಿಗೆ ನಾವು ಇಲ್ಲಿ ಸೇರಿರುವ ಉದ್ದೇಶ ಎರಡನ್ನೂ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಮಲೆನಾಡಿನ ಶೀರ್ಷಿಕೆಯ ಅಡಿಯಲ್ಲಿ ಈ ಕಲಾಕೃತಿಯನ್ನು ನಾವು ಆಗಸ್ಟ್ 1ರಂದು ಇಲ್ಲಿ ತಂದಿರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಕಲಾಕೃತಿ ಈ ಯಾವುದೇ ವಾಣಿಜ್ಯ ಉದ್ಯಮಕ್ಕೋಸ್ಕರ ಹುಟ್ಟುಕೊಂಡಂಥ ಕಲಾಕೃತಿ ಅಲ್ಲ. ಈ ಕಲಾಕೃತಿಯನ್ನು ರಚಿಸಿದವರು ಎಚ್.ಎನ್. ಕೃಷ್ಣಮೂರ್ತಿ ಅಂತ ಹೇಳಿ ಸುಮಾರು 78 ವರ್ಷ ವಯಸ್ಸಿನ ಆಸುಪಾಸಿನಲ್ಲಿರುವಂಥ ಕಲೆಗಾರ. ಇವರು ಕುವೆಂಪು ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ಅಲ್ಲಿಂದ ಕುವೆಂಪು ಅವರು ಇವರನ್ನ ನಮ್ಮ ದೇಶದ ಅತ್ಯುನ್ನತ ಕಲಾ ಸಂಸ್ಥೆ ಆದಂತಹ ಶಾಂತಿನಿಕೇತನದಲ್ಲಿ ತರಬೇತಿಯನ್ನು ಪಡೆದು ತದನಂತರ ಬಂದು ಇದನ್ನ ರಚನೆ ಮಾಡ್ತಾ ಹೋದರು. ಈ ಕಲಾಕೃತಿಗಳು ಯಾವುದು ಕೂಡ ಈ ಪ್ರದರ್ಶನಕ್ಕಾಗಿ ಅಥವಾ ಯಾವುದೋ ವಾಣಿಜ್ಯ ಉದ್ಯಮದ ದೃಷ್ಟಿ ಇಟ್ಟುಕೊಂಡು ಹುಟ್ಟಿದವಂತಲ್ಲ. ಇದು ಸುಮಾರು 15-20 ವರ್ಷಗಳ ಹಿಂದೆ ಕಲಾಕೃತಿಗಳು ರೂಪುಗೊಂಡು ಎಚ್.ಎನ್. ಕೃಷ್ಣಮೂರ್ತಿಯವರ ಗೋಢಾನಿನ ಮೂಲೆಯಲ್ಲಿ ಕುತ್ಕೊಂಡಿತ್ತು. ನಮ್ಮ ಫಿಡೆಲಿಟಿಸ್ ಕಾರ್ಪ್ನ ಸಂಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಯುತ ಅಚ್ಯುತ್ ಗೌಡ್ರವರು ವ್ಯಕ್ತಿಗತವಾದ ಸ್ವಭಾವವೇ ಅವ್ರದ್ದು ಹಾಗೆ. ಎಲ್ಲಿ ಪ್ರತಿಭೆಯನ್ನ ಕಾಣುತ್ತೆ ಅಥವಾ ಎಲ್ಲಿ ಪ್ರಾಮುಖ್ಯತೆ ಇರುವಂತಹ ವಸ್ತುಗಳು ಕಾಣ್ತದೆ ಅದನ್ನ ಸಮಾಜದ ಮುನ್ನಡೆಗೆ ತಂದು ಆ ವ್ಯಕ್ತಿಗೆ ಅಥವಾ ಆ ವಸ್ತಿಗೆ ಯೋಗ್ಯತೆಯ ತಕ್ಕನಾಗಿ ಸಿಗಬೇಕಾದಂಥ ಎಲ್ಲ ಗೌರವವನ್ನು ಸಿಗುವ ಕೆಲಸವನ್ನು ಅವರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವರ ಯಶಸ್ಸಿನ ಗುಟ್ಟು ಕೂಡ ಹೌದು. ಇದೇ ಸಮಯದಲ್ಲಿ ಈ ಕಲಾಕೃತಿಯ ಪ್ರದರ್ಶನವನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ ಮೂಡುತ್ತದೆ. ಈ ಕೋವಿಡ್-19 ಅಥವಾ ಕರೋನಾ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯ ಸಂಕಲನವನ್ನೇ ಸಂಕಷ್ಟದ ತುಟ್ಟ ತುದಿಗೆ ತಳ್ಳಿದೆ. ಬದುಕನ್ನ ಉಳಿಸ್ಕೊಂಡ್ರೆ ಸಾಕಪ್ಪ, ಜೀವನವನ್ನ ಉಳಿಸ್ಕೊಂಡ್ರೆ ಸಾಕು, ಎಲ್ಲಾದ್ರೂ ಒಂದ್ ಕಡೆ ದುಡಿಬಹುದು ಅಂತ ನಾವುಗಳು ಎಲ್ಲರೂ ಹೆದರಿ ಸೇರಿ ಮನೆ ಸೇರಿ ಕೂತಂತ ಪರಿಸ್ಥಿತಿ ಅದು. ಹಾಗಾಗಿ ಈ ಕಲಾವಿದರನ್ನು ಕೂಡ ಇದು ಬಿಟ್ಟಿಲ್ಲ. 2013ರಲ್ಲಿ ಫಿಡೆಲಿಟಿಸ್ ಕಾರ್ಪ್ ಅನ್ನುವ ಸಂಸ್ಥೆಯನ್ನು ಹುಟ್ಟುಹಾಕಿದ ಅಚ್ಯುತ್ ಗೌಡ ಅವರು ತದನಂತರ ಶಿಲ್ಪಾ ಫೌಂಡೇಶನ್ ಅನ್ನುವ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಈ ಶಿಲ್ಪಾ ಫೌಂಡೇಶನ್ ಥ್ರೂ ನಾವು ಈಗಾಗಲೇ 97 ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ನೋಡ್ಕೊಳ್ತಾ ಇದ್ದೀವಿ. ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಶಿವಮೊಗ್ಗ ಜಿಲ್ಲೆಯ 24ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶದ ಶಾಲೆಗಳನ್ನ ಸ್ಮಾರ್ಟ್ ಸ್ಕೂಲ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಇಷ್ಟೆಲ್ಲ ಕಾರ್ಯವನ್ನ ಶಿಲ್ಪಾ ಫೌಂಡೇಶನ್ ಥ್ರೂ ನಾವು ಮಾಡ್ತಾ ಬರ್ತಾ ಇದೀವಿ. ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಹುಟ್ಟಾಕಿದ ನಂತರ ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಅಥವಾ ಇನ್ನಿತರ ವ್ಯವಸ್ಥೆಯನ್ನ ಇನ್ನೊಬ್ಬರ ಹತ್ರ ಹೋಗಿ ಕೇಳೋದು ಎಷ್ಟು ಚಂದ. ಆ ಸಂಸ್ಥೆ ತನ್ನ ಸ್ವಂತ ಬಲದಿಂದನೇ ನಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಫೌಂಡೇಶನ್ ಹುಟ್ಟಾಕಿದ ನಂತರ ಫಿಡೆಲಿಟಿಸ್ ಗ್ಯಾಲರಿಯನ್ನ ಪ್ರಾರಂಭ ಮಾಡ್ತಾರೆ. ಈ ಫಿಡೆಲಿಟಿಸ್ ಗ್ಯಾಲರಿಯಲ್ಲಿ ಏನು ವ್ಯಾಪಾರ ನಡೀತದೆ ಆ ವ್ಯಾಪಾರದ 35% ಭಾಗವನ್ನ ಶಿಲ್ಪಾ ಫೌಂಡೇಶನ್ಗೆ ಹಾಕಿ ಅದರ ಮೂಲಕ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ವೇ ಸಾಮಾನ್ಯ ಉದ್ಯೋಗ ಹರಿಸಿ ಜೀವನ ಸ್ಟಾರ್ಟ್ ಮಾಡ್ತೀವಿ, ಉದ್ಯೋಗದಲ್ಲಿ ಪರಿಣಿತರಾಗ್ತೀವಿ, ಆಮೇಲೆ ಸ್ವಂತ ಉದ್ಯೋಗವನ್ನ ಸ್ಟಾರ್ಟ್ ಮಾಡ್ತೀವಿ. ಆ ಸ್ವಂತ ಉದ್ಯೋಗವನ್ನ ಸ್ಟಾರ್ಟ್ ಮಾಡಿ ನಾನು ದುಡಿದು ನನ್ನ ಮಕ್ಕಳಿಗಾಗಿ ಸಂಸಾರಕ್ಕಾಗಿ ಎಲ್ಲಾದ ಮೇಲೆ ಸಮಾಜ ಸೇವೆ ಮಾಡೋಣ ಅನ್ನುವ ಒಂದು ಮನೋಸ್ಥಿತಿ ಆದ್ರೆ ಅಚ್ಯುತ್ ಗೌಡ ಒಂದಷ್ಟು 100ರಲ್ಲಿ 10%, 15% ವ್ಯಕ್ತಿತ್ವ ತಾನು ಬೆಳೀತಾ ನನ್ನ ಸಮಾಜ ಮತ್ತೆ ನನ್ನ ಜೊತೆಲಿರೋರನ್ನ ಬೆಳೆಸ್ಕೊಂಡು ಹೋಗುವ ಅನ್ನೋ ಮನೋಭಾವದಿಂದ ಎಲ್ಲವನ್ನು ಹುಟ್ಟಾಕೊಳ್ತಾ ಬಂತು. ಹಾಗೆ ಅದರ ಒಂದು ಭಾಗವಾಗಿ ಇವತ್ತಿನ ಈ ಕಲಾಕೃತಿ ಪ್ರದರ್ಶನ. ಇದೇ ಸಮಯದಲ್ಲಿ ಯಾಕೆ ಇಟ್ಟುಕೊಂಡಿದ್ದೀವಿ ಅಂತ ನಾನು ಅದನ್ನೇ ಹೇಳ್ತಾ ಹೋದಾಗೆ ಕರೋನಾದ ಪರಿಸ್ಥಿತಿಯೇ ಕಲಾವಿದರನ್ನು ಕೂಡ ಬಹಳ ಶೋಚನೀಯ ಸ್ಥಿತಿಗೆ ತಳ್ಳುತ್ತದೆ. ಹಾಗಾಗಿ ಈ ಕಲಾವಿದರಿಗೆ ಏನಾದ್ರು ಒಂದು ಮಾಡಬೇಕು. ಆಮೇಲೆ ಈ ಕೋವಿಡ್ನ ಇಂದ ಕೆಲವೊಂದಷ್ಟು ನಮಗೆ ಗೊತ್ತಿರುವ ಬಹಳ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿರುವಂತವ್ರು ಸಮಸ್ಯೆಯಲ್ಲಿದ್ರೆ ಅವರಿಗೆ ನಂದಷ್ಟು ಸಹಾಯ ಮಾಡಬೇಕು ಅಂದಾಗ ಈ ಕಲಾಕೃತಿ ಪ್ರದರ್ಶನವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಈ ಕಲಾಕೃತಿಯ ಪ್ರದರ್ಶನದಲ್ಲಿ ಬರುವ ಒಂದಷ್ಟು ಭಾಗವನ್ನ ಕೋವಿಡ್ನ ಸಂತ್ರಸ್ತರಿಗೆ, ಇನ್ನೊಂದಷ್ಟು ಭಾಗವನ್ನ
ಶಿಲ್ಪ ಫೌಂಡೇಶನ್ ಮೂಲಕ ಸಮಾಜದ ಸೇವೆಗೆ, ಇನ್ನೊಂದಷ್ಟು ಭಾಗವನ್ನ ನಮ್ಮ ಜೊತೆ ಯಾರು ಫಿಡೆಲಿಟಸ್ ಗ್ಯಾಲರಿ ಜೊತೆ ಎಂಪ್ಯಾನಲ್ ಆಗಿದ್ದಾರೆ ಅವರಿಗೆ ಒಂದಷ್ಟು ಆರ್ಥಿಕ ಸಹಾಯವನ್ನು ನೀಡುವ ಸಲುವಾಗಿ ಈ ಕಲಾಕೃತಿ ಪ್ರದರ್ಶನವನ್ನು ಇಟ್ಕೊಂಡ್ವಿ. ಇವತ್ತು ನಾವು 12ನೇ ದಿನದಲ್ಲಿದ್ದೇವೆ. ಬಹಳ ಸಕಾರಾತ್ಮಕವಾಗಿ ಯಶಸ್ಸಾಗಿ 12 ದಿನಗಳನ್ನು ಮುಗಿಸಿ 14 ಕಲಾಕೃತಿ ಈಗಾಗಲೇ ವ್ಯಾಪಾರ ಆಗಿದೆ. ನಮ್ಮ ಎದುರುಗಡೆ ಇರುವ ನೇಗಿಲಿ ಯೋಗಿಗೆ ಆಕ್ಷನ್ ಕೂಡ ನಡೆಯುವ ಹಂತದಲ್ಲಿದೆ. ಅಷ್ಟು ನಮ್ಮ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅದು ನಮ್ಮ ಹೆಮ್ಮೆ. ಆಮೇಲೆ ಈ ಕಲಾಕೃತಿ ಏನು, ಯಾಕೆ ನಾವು ಮಲೆನಾಡಿನ ಮುಖಗಳು ಅನ್ನುವ ಶೀರ್ಷಿಕೆ ಇಟ್ವಿ ಅಂದ್ರೆ, ಈ ಕಲಾಕೃತಿ ನಿಮಗೆ ಮಲೆನಾಡಿನ ಬದುಕು, ಕೃಷಿ, ಸಂಸ್ಕೃತಿ, ಆ ಮಲೆನಾಡಿನ ಸೌಂದರ್ಯ ಮತ್ತೆ ಮಲೆನಾಡಿನಲ್ಲಿ ಬದುಕನ್ನ ಮನುಷ್ಯ ಹೇಗೆಲ್ಲ ಕಟ್ಕೊ ಬಂದ ಅನ್ನೋದನ್ನ ಎದುರುಗಡೆ ಇಟ್ಟು ತೋರಿಸುತ್ತೆ. ಇವತ್ತು ವೈಶಾಖ ನಮ್ಮೂರವರು, ಇಲ್ಲಿರೋ ಅಚ್ಯುತ್ ಗೌಡ್ರು ಮಲ್ನಾಡವರು, ವಿಜಯ್ ಇದ್ದಾರೆ, ವಿಶ್ವವ್ರು ಇದ್ದಾರೆ, ಸಂಜಯ್ ಇದ್ದಾರೆ, ಸಂದೇಶ್ ಇದ್ದಾರೆ. ಹೀಗೆಲ್ಲ ನಮ್ಮ ಮಲೆನಾಡಿನ ಮುಖಗಳೇ ನಾವು ಸೇರ್ಕೊಂಡಿದ್ದೀವಿ ಇಲ್ಲಿ. ಈ ಮಲೆನಾಡಿನ ಮುಖಗಳಿಗೆ ಬಹಳ ಚೆನ್ನಾಗಿ ಗೊತ್ತು. ನಾವು ನಮ್ಮ ಕೊಟ್ಟಿಗೆಯಲ್ಲಿ ಎತ್ತು ಹೋಗ್ಲಿ ಗದ್ದೆನೇ ಇಲ್ಲ, ಇನ್ನು ಎತ್ತಲಿಂದ ನೋಡೋದು ಬಂದು ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಅಲ್ಲಿ ನಿಮಗೆಲ್ಲ ಒಂದು ಬೀಸೆ ಕಲ್ಲು ಕಾಣುತ್ತೆ, ಅಕ್ಕಿ ಬೀಸುವ ಕಲ್ಲು. ಅಕ್ಕಿ ಎಷ್ಟೋ ಜನ ಮಕ್ಕಳಿಗೆ ಅಕ್ಕಿ ಬೀಸಿ ಹಿಟ್ಟು ಮಾಡಿ ರೊಟ್ಟಿನ ಕಡುಬು ಮಾಡ್ಬೇಕನ್ನೋ ಕಾನ್ಸೆಪ್ಟಿಗೆ ಇಲ್ಲ. ಕರೆಂಟ್ ಇದ್ರೆ ಸ್ವಿಚ್ ಹಾಕಿದ್ರಾಗತ್ತೆ, ಮಿಕ್ಸಿ ಆಗುತ್ತೆ, ಬರುತ್ತೆ ಅನ್ನೋ ಪರಿಸ್ಥಿತಿಲಿ ಇವತ್ತಿನ ದಿನ ಇದೆ. ಅದೆಲ್ಲ ಒಂದು ಕೋಳಿಯನ್ನ ಎತ್ತಿ ಎಷ್ಟು ಮರಿ ಇಟ್ಟಿದೆ ಅಂತ ನೋಡೋ ಒಂದು ಕಲಾಕೃತಿ ಇದೆ. ಇವತ್ತು ಊರಲ್ಲಿ ಯಾರ ಮನೆಯಲ್ಲೂ ಕೋಳಿ ಇಲ್ಲ, ಫಾರಂ ಕೋಳಿ 5 ನಿಮಿಷಕ್ಕೆ ಹೋದ್ರೆ ಆಯ್ತು ಕಡ್ದು ಕೊಡ್ತಾರೆ. ಕೋಳಿ ಸಾಕುವ ಪದ್ಧತಿಯೇ ಹೊರಟೋಗಿದೆ. ಹಂಗಾಗಿ ಮಕ್ಳಿಗೆ ಕೋಳಿ ಎಷ್ಟು ಮೊಟ್ಟೆ ಇಡುತ್ತೆ ಅಂದ್ರೆ ಹೌದಾ ಅದು ಕರೆಂಟಲ್ಲಿ ಮಾಡೋದಲ್ವ ಮೊಟ್ಟೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ. ಇನ್ನು ನೋಡಿ, ಇಲ್ಲಿ ಹಿಂದ್ಗಡೆ ಅಡಿಕೆ ಸುಲಿಯೋ ಯಂತ್ರ ಇದೆ. ನಾವೆಲ್ಲ ಊರಲ್ಲಿ ಅಡಿಕೆ ತೋಟ ಕೃಷಿಕರು. ಇವತ್ತು ಅಡಿಕೆ ಸುಲಿಯೋ ಪರಿಸ್ಥಿತಿಯೇ ಇಲ್ಲ. ಒಂದಷ್ಟು ಜನ ಚೇಣಿ ಕೊಟ್ಟಿರ್ತೀವಿ, ಮನೇಲಿ ಅಡಿಕೆ ಹೆಂಗ್ ಸುಲಿತಾರೆ ಅಂತಾನು ಗೊತ್ತಿಲ್ಲ. ಈಗ ಹುಟ್ಟಿರೋ ಮಕ್ಕಳಿಗೆ ಅಡಿಕೆ ಅಡಿಕೆ ಸಿಪ್ಪೆ ಒಳಗಡೆ ಅಡಿಕೆ ಇರುತ್ತೆ ಅಂತಾನೂ ಗೊತ್ತಿಲ್ಲ. ಯಾಕಂದ್ರೆ ಮಿಷನ್ ಬಂದಿದೆ, ಅದ್ರಲ್ಲಿ ಸುಲ್ಕೊಳ್ಳುತ್ತೆ. ಆಧುನಿಕತೆ ಮತ್ತೆ ಈ ಸ್ಪರ್ಧಾತ್ಮಕ ಜಗತ್ತಿನೊಳಗಡೆ ಮಲೆನಾಡಿನ ಕೃಷಿ, ಮಲೆನಾಡಿನ ಬದುಕು, ಸಂಸ್ಕೃತಿ ಎಲ್ಲವನ್ನ ಕಳೀತಾ ಬರ್ತಾ ಇದೀವಿ. ಈ ಕಲಾಕೃತಿ ಏನ್ ಮಾಡ್ತಿದೆ ಅಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಗೆಲ್ಲ ಬದುಕಿದ್ವಿ. ಈಗ ನಾನು ವೈಶಾಖ ಅಚ್ಯುತ್ ನಾವೆಲ್ಲ ಮಲೆನಾಡಿಂದ ಬಂದವರು. ಈಗ ನಾವು ನಮ್ಮ ಮುಂದಿನ ಜನರೇಷನ್ ನಾವು ಹೇಗೆಲ್ಲ ಬದುಕಿದ್ವಿ ಅಂತಂದ್ರೆ ಈ ಕಲಾಕೃತಿ ಇಟ್ಟು ತೋರಿಸ್ಬೇಕಾಗಿದ್ದ ಪರಿಸ್ಥಿತಿಗೆ ಬಂದಿದ್ದೀವಿ. ಹಾಗಾಗಿ ಕಲಾಕೃತಿ ಬಹಳ ಅತಿ ಮುಖ್ಯ. ಮನುಷ್ಯನ ಇತಿಹಾಸವನ್ನ ನಾವು ಒಮ್ಮೆ ಮೆಲುಕು ಹಾಕಿ ನೋಡಿದ್ರೆ ಮನುಷ್ಯ ಹೇಗೆಲ್ಲ ಬೆಳೆದು ಬಂದ, ಹಾಗೆ ಅವನ ಜೊತೆ ಅವನ ಏನೇನೆಲ್ಲ ಆಧುನಿಕತೆ ಬರದಲ್ಲಿ ಅಥವಾ ಅವನ ಏನೇನೆಲ್ಲ ಅವನ ಬುದ್ಧಿವಂತಿಕೆ ಒಳಗಡೆ ಏನೇನೆಲ್ಲ ಯೂಸ್ ಮಾಡ್ತಾ ಬಂದ ಅದನ್ನೆಲ್ಲ ಮುಂದಿನ ಪೀಳಿಗೆಗೆ ಕಲಾಕೃತಿ ಮೂಲಕ ಕೊಡ್ತಾ ಹೋದ. ಕಲ್ಲುಗಳ ಮೇಲೆ ಬರೆದ ಶಾಸನಗಳು ಸಿಕ್ಕಿದ್ರಿಂದಲೇ ನಮ್ಗೆ ಎಷ್ಟೋ ಪುರಾವೆಗಳು ಇವತ್ತು ಸಿಕ್ಕಿದಾವೆ. ಬಂಡೆಗಳ ಮೇಲೆ ಬರೆದ್ರು, ಕೋಟೆಗಳ ಮೇಲೆ ಬರೆದ್ರು. ದೇವಸ್ಥಾನಗಳಲ್ಲಿ ಆ ದೇವರ ಪ್ರಾಮುಖ್ಯತೆ ಜೊತೆಗೆ ಇಡೀ ದೇವಸ್ಥಾನಕ್ಕೆ ಶಿಲ್ಪಕಲೆ ರೂಪವೇ ಮೆರುಗು ಕೊಡ್ತದೆ. ಹೀಗೆಲ್ಲ ಬದುಕನ್ನ ಮನುಷ್ಯ ಕಲೆ ಜೊತೆಗೆ ಹಂಚ್ಕೊ ಬಂದ. ಇದು ನಮ್ಮ ಉದ್ದೇಶ. ಹಾಗಾಗಿ ಈ ಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಲಾ ಪ್ರದರ್ಶನ ನಮಗೆ ನೋಡಿ 14 ಸೇಲ್ ಆಗಿದೆ ಅಂತ ಅಂದಾಗ್ಲೇ ಅನ್ಸುತ್ತೆ ಇದು ಮನುಷ್ಯನ ಬದುಕಿಗೆ ಎಸೆನ್ಷಿಯಲ್ ಅಲ್ಲ. ಇದನ್ನ ಕೊಡ್ದಾನೆ ಇದ್ರೆ ಮನುಷ್ಯ ನಾವು ಬದುಕ್ತಾನೆ ಇರಕ್ಕಾಗಲ್ಲ ಅಂತಲ್ಲ. ಆದ್ರೂ ಇದನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈ ಸ್ಪರ್ಧಾತ್ಮಕ ಜಗತ್ತಿಗೆ ಅಥವಾ ಇವತ್ತಿನ ವ್ಯಾಪಾರಸ್ಥರಿಗೆ ನಾವೊಂದು ಆತ್ಮಬಲವನ್ನು ತುಂಬುವ ಕೆಲಸ ಆಗ್ತಾ ಇದೆ. ಇನ್ನು ಎಕನಾಮಿಕಲ್ ಚೈನ್ ಬ್ರೇಕ್ ಆಗಿಲ್ಲ. ಇನ್ನು ಮನುಷ್ಯ ಕೊಳ್ಳುವ ಶಕ್ತಿ ಇದೆ. ನಾವು ಕರೋನಾಕ್ಕೆ ಹೆದರಿ ಬಾಗಿಲು ಹಾಕೊಂಡು ಮನೇಲಿ ಕೂರೋ ಬದಲು ನಾವು ನಮ್ಮ ದಿನನಿತ್ಯ ಕಾರ್ಯಕ್ರಮಗಳನ್ನ ಕರೋನಾಕ್ಕೆ ಅಥವಾ ಕೋವಿಡ್-19ಗೆ ತಗೊಳ್ಬೇಕಾದಂತ ಮುಂಜಾಗ್ರತೆ ಕ್ರಮವನ್ನ ತಗೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು. ನಾವು ಇನ್ನೂ ಒಳಗಡೆ ಕೂತ್ರೆ ಕರೋನಾದಿಂದಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಸತ್ತೋಗ್ತೀವಿ ಅನ್ನುವ ಸಂದೇಶ ಹೇಳ್ತಾ, ಮಾರ್ಕೆಟ್ ಅಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ, ನಾವು ಹೊರಗಡೆ ಬರ್ಬೇಕನ್ನೋ ಸಂದೇಶವನ್ನ ನಾವು ಈ ಮಲೆನಾಡಿನ ಮುಖಗಳನ್ನುವ ಶೀರ್ಷಿಕೆ ಮೂಲಕ ಈ ಕಲಾ ಪ್ರದರ್ಶನದ ಮೂಲಕ ತೋರ್ತಾ ಇದ್ದೀವಿ. ಇವಾಗ ನಮ್ಮೆಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸ್ತಾರೆ ನಮ್ಮ ಫಿಡೆಲಿಟಸ್ ಗ್ಯಾಲರಿಯ ಹಿರಿಯ ಕಲಾವಿದರು ಶ್ರೀಯುತ ಕೋಟೆಗದ್ದೆ ರವಿ ಅವರು. ನಮಸ್ಕಾರ ಎಲ್ಲ ಕಲಾಭಿಮಾನಿಗಳಿಗೆ. ಈಗಾಗಲೇ ಮಾಲ್ತೇಶ್ ಅವರು ನಮ್ಮ ಗ್ಯಾಲರಿಯ ಹಾಗೂ ಈ ಕಲಾ ಪ್ರದರ್ಶನದ ಉದ್ದೇಶಗಳನ್ನು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಾವು ಈ ಕೋವಿಡ್ ಇರೋದ್ರಿಂದ ಏನು ಮಾಡಿದ್ವಿ ಅಂದರೆ, ಒಂದು ದಿನ ಇನಾಗ್ರೇಷನ್ ಮಾಡಿ ಆಮೇಲೆ ಎಲ್ಲ ಬಂದು ಹೋಗೋದು ಆ ಥರ ಮಾಡೋದಕ್ಕಿಂತ ಪ್ರತಿದಿನ ಒಂದೆಷ್ಟು ಜನ ಸೇರ್ಕೊಳ್ಳಿ. ಯಾಕಂದರೆ ಒಂದೇ ದಿನ ತುಂಬ ಜನ ಸೇರಿದ್ರೆ
ಈ ಒಂದು ಗುಂಪು ಸೇರಿಸಿದಾಗ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಪ್ರತಿದಿನ ಬೇರೆ ಬೇರೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಮ್ಮ ಫೆಡರೇಟಿವ್ಸ್ ಗ್ಯಾಲರಿ ಸಂಸ್ಥಾಪಕರಾದಂತಹ ಅಚ್ಯುತ್ ಗೌಡ ಅವರು ಒಂದು ಯೋಜನೆ ಮಾಡಿದ್ರು. ಆ ಯೋಜನೆ ಪ್ರಕಾರ ನಾವು ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮ, ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು, ಈ ತರದ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಮೊನ್ನೆ ಕರಾವಳಿ ಮತ್ತೆ ಮಲೆನಾಡಿನ ಬಗ್ಗೆ ತುಲನಾತ್ಮಕವಾಗಿ ಮಾತಾಡುವಂತಹ ಒಂದಿಷ್ಟು ಜನ ಬಂದಿದ್ರು. ಹಾಗೇನೆ ದಿನನಿತ್ಯ ಬೇರೆ ಬೇರೆ, ನಿನ್ನೆ ಒಂದು ಸ್ನೇಹ ಕೂಟ ಅಂತ ಹೇಳಿ ಒಂದಿಷ್ಟು ಜನ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದಿಷ್ಟು ಮಲೆನಾಡಿನ ಬಗ್ಗೆ ಹಾಗೂ ಕಲಾಕೃತಿಗಳ ಬಗ್ಗೆ ಮಾತಾಡಿದ್ರು. ಇವತ್ತು ನಾವು ವ್ಯವಸಾಯೋತ್ಪನ್ನಗಳು ಅಂತ ಏನಿದೆ ಅದರ ತೆರಿಗೆ ಪದ್ಧತಿ, ಆ ತೆರಿಗೆನ ಹೇಗೆ ಅನುಷ್ಠಾನ ಮಾಡ್ತಾರೆ ಅನ್ನುವಂಥ ಒಂದು ವಿಷಯನ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡೋದಕ್ಕಂತೇಳಿ ನಮ್ಮ ಈ ಒಂದು ಜಾಗದಲ್ಲಿ ಇವತ್ತು ಸೇರ್ಕೊಂಡಿದ್ದೀವಿ. ನಿಮ್ಗೆಲ್ಲ ನೋಡ್ತಿರೋ ಹಾಗೇನೆ ಇದು ಒಂಥರ ಒಂದು ಕಾನ್ವರ್ಸೇಷನ್ ಮಾಡೋ ತರ, ಒಂದು ಸ್ಟೇಜ್ ತರ ಅಲ್ಲ ಇದು. ನಾವೆಲ್ಲ ಒಂದೇ ತರನೇ ಒಂದಿಷ್ಟು ಜನ ಎದುರುಗಡೆ ಕೂತಿದ್ದೀವಿ, ಅವ್ರ ಎದುರುಗಡೆ ಒಂದಿಷ್ಟು ಜನ ಕೂತ್ಕೊಂಡಿದ್ದೀವಿ. ಇದು ಸ್ಟೇಜ್ ಅಂತನೋ ಬೇರೆಯವ್ರ ಆಡಿಯನ್ಸ್ ಅಂತನಲ್ಲ. ಅವರು ಕೂಡ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು, ನೀವುಗಳು ಕೂಡ ಅವರಿಗೆ ಬೇರೆ ವಿಷಯಗಳನ್ನ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ರೈತರ ವ್ಯವಸಾಯೋತ್ಪನ್ನಗಳನ್ನ ತೆರಿಗೆ ಪದ್ಧತಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಬಂದಿರೋರು ನಮ್ಮ ಸ್ನೇಹಿತರಂತ ವೈಶಾಖ್ ಅವರು. ವೈಶಾಖ್ ಅವರು SBVA ಅಸೋಸಿಯೇಟ್ಸ್ನ ಪಾರ್ಟ್ನರ್ಗಳಲ್ಲಿ ಒಬ್ರು, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ. ವೈಶಾಖ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಫಿಡಲಿಕ್ಸ್ ಗ್ಯಾಲರಿಯ ತಂಡದವರು ಅವರಿಗೆ ಹೂಗುಚ್ಛವನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇದೇ SBVA ಅಸೋಸಿಯೇಟ್ಸ್ನ ಮತ್ತೊಬ್ಬ ಪಾರ್ಟ್ನರ್ ಆಗಿರುವಂತಹ ಅವರು ಚಾರ್ಟರ್ಡ್ ಅಕೌಂಟೆಂಟ್ ನಾಗರಾಜ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ನಾನು ಈಗ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತು ಈಗಾಗಲೇ ನಾನು ಹೇಳಿದಾಗ ವ್ಯವಸಾಯೋತ್ಪನ್ನಗಳ ತೆರಿಗೆ ಪದ್ಧತಿಯ ಬಗ್ಗೆ, ಅದರ ಅನುಷ್ಠಾನದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅಭಿರಾಮ್ ಅವರು. ಇವರು ಕೂಡ ಚಾರ್ಟರ್ಡ್ ಅಕೌಂಟೆಂಟ್, SBVA ಅಸೋಸಿಯೇಟ್ಸ್ನ ಪಾಲುದಾರರು ಸಹ. ಅವರಿಗೂ ಕೂಡ ನಾನು ಈಗ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇದೇ ಸಂಸ್ಥೆಯ ಪಾಲುದಾರರಾದಂತಹ ಇನ್ನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀಕಾಂತ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಸಹ ನಾನು ಈ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಬೊಕ್ಕೆಯನ್ನು ಕೊಡೋದ್ರ ಮೂಲಕ ಸ್ವಾಗತವನ್ನು ಕೊಡಬೇಕು. ಹಾಗೆ SR ಸೀಟಿಂಗ್ ಪ್ರೈವೇಟ್ಸ್ ಲಿಮಿಟೆಡ್ನ ಸಂಸ್ಥಾಪಕರು ಹಾಗೂ MD ಆಗಿರುವಂತಹ ಅಮಿತ್ ರಾಥೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇನ್ನೊಬ್ಬ ಅತಿಥಿ ಸ್ಯಾಮ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ನವೀನ್ ಅವರು, ಅದರ ಸಂಸ್ಥೆಯ MD ಆಗಿದ್ದಾರೆ ಅವರು. ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭಾರತ್ ಗ್ರೂಪ್ ಆಫ್ ಕಂಪನೀಸ್ನ MD ಮತ್ತು ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ರಾಜ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ನಾನು ಈ ಮೂಲಕ ಸ್ವಾಗತವನ್ನು ಕೊಡ್ತಿದ್ದೇನೆ. ಇನ್ನೊಬ್ಬ ಮುಖ್ಯ ಅತಿಥಿ KV ರಾಮ್ ಪ್ರಸಾದ್ ಅವರು. ಅವರು ವರ್ಸಟೈಲ್ ಬಿಸ್ನೆಸ್ ಮನ್ಸು, ತುಂಬಾ ಬೇರೆ ಬೇರೆ ಉದ್ಯಮಗಳನ್ನ ಹೊಂದಿರುವಂತವರು. ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವರಿಗೆ ನಾನು ಈ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೊಬ್ಬ ಮುಖ್ಯ ಅತಿಥಿ ವಿನಯ್ ಕುಮಾರ್ ಅವರು. ಅವರು ಎಲ್ಲ ಆಡಿಯನ್ಸ್ ಮಧ್ಯೆ ಕೂತ್ಕೊಂಡಿದ್ದಾರೆ. ದಯಮಾಡಿ ಅವರು ವೇದಿಕೆಯ ಮೇಲೆ ಬರಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ನಾನು ಈ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬ ಮುಖ್ಯ ವ್ಯಕ್ತಿ, ಈ ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬು ಹಾಗೂ ಈ ಎಲ್ಲ ಕಾರ್ಯಕ್ರಮದ ಹಿಂದೆ ಅವರ ಒಂದು ಆಲೋಚನೆ, ಶ್ರಮ ಎಲ್ಲ ಇದೆ. ಅವರು ನಮ್ಮ ಫಿಡಲಿಟಿಸ್ ಕಾರ್ಪ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅದರ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಹಾಗೂ ಫಿಡಲಿಟಿಸ್ ಗ್ಯಾಲರಿಯ ಸಂಸ್ಥಾಪಕರು ಕೂಡ ಅವರೇನೆ. ಈ ಒಂದು ಕಲಾ ಪ್ರದರ್ಶನವನ್ನು ಆಯೋಜನೆ ಮಾಡುವಲ್ಲಿ ಅವರ ಶ್ರಮ ಬಹಳ ಮುಖ್ಯವಾದದ್ದು. ಹಾಗೆಯೇ ಶಿಲ್ಪಾ ಫೌಂಡೇಶನ್ ಸ್ಥಾಪಕರು ಕೂಡ ನಮ್ಮ ಅಚ್ಯುತ್ ಗೌಡ ಅವರು. ಅವರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಮ್ಮ ತಂಡದವರವರಿಗೆ ಬೊಕ್ಕೆಯನ್ನು ಕೊಡಬೇಕಂತ ಕೇಳ್ತಿದ್ದೇನೆ.
So we'll do a quick round of introduction of our chief guests where we'll talk a little bit more on the business vertical as to where they belong, what have they done, and what is the kind of experience that they carry, right? So to start off, I'd talk about Mr. R. Rajkumar, who's the general manager from Bharat Group of Companies. So his company is into real estate and the infrastructure sector. A man with a vision to create fame not just for himself but for the brand as well, and is a completely dedicated individual in the organization, and he was always ready to go the extra mile and also work harder to get any kind of success into the business. And his personality suits good, which is to deliver the success of all projects taken in hand and attain the goal that they've decided on. So we welcome you, sir. Hope you have a great evening. Guys, can we have a round of applause for him, please? Next, I'll talk about Mr. Amit Rathore. He's from SR Seating, and the company was established in 2013. He carries over 30 years of experience in the technical consultancy of auditorium and the cinema field. And their company is 100% Make in India compliant, and probably that's something that we really need in India today for everybody to support the Make in India movement. And the one mission or the promise that his company gives to their customers is to give the best comfort, the affordability and the durability of their products. So we really welcome you today and we hope you have a great evening. Going over to Mr. Kopparam Varadaraj, and he is from Mulabagal and is settled in Bangalore. He is a versatile businessman having multiple experience in multiple industries over the years, and he is a very enthusiastic agriculturalist too. And he's into social and political activities, and he owns a petrol pump and a poultry business as well, and a solar power plant in Mulabagal. Apart from commercial business, he's into agriculture as well, and he is well versed in agricultural techniques and is engaged in growing cash crops and commercial crops. We welcome you, sir. And next, talking about Mr. Naveen R. from Sam Tours and Travels. So we all know that due to COVID, the travel situation has really slowed down, but we hope, Sam Tours and Travels will make things much more easier for us to operate and come up with some kind of solutions, post the COVID situation. So the company is having institutes over more than 1,600 and over 13 years of experience providing traveling facilities in both intra and inter-regional tours. And also the alternative vehicle insurance and accidents, they do have things like relief vehicle, insurance coverage, and everything that, strives at keeping their passengers safe and sound. And we really welcome you to our show today, sir, and hope each one of us have a good interaction and exchange our perspectives and probably move out with a broader mindset. Thank you so much. GST ಇರ್ಬೋದು, ಬಿಫೋರ್ ದಟ್ ವ್ಯಾಟ್, ಸರ್ವಿಸ್ ಟ್ಯಾಕ್ಸ್ ಎಲ್ಲದರಲ್ಲೂ ಕೂಡ ಅತ್ಯುತ್ತಮ ಅಡ್ವೈಸರ್ ಆಗಿ ಕೆಲಸ ಮಾಡಿ ನಮ್ಮ ಸಂಸ್ಥೆಗೆ ಬೆಂಬಲವಾಗಿ ನಿಂತಿದ್ದಾರೆ. ಅಪಾರವಾದ ಜ್ಞಾನ ಇದೆ. ಅವರು ಬೆಂಗಳೂರು ಬಂದು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ CA ಕಂಪ್ಲೀಟ್ ಮಾಡಿ ವಕೀಲ್ LLB ಕೂಡ ಮುಗಿಸಿದ್ದಾರೆ. ಅವರು ಈ ದಿನ ನಮ್ಮೊಂದಿಗೆ ಟ್ಯಾಕ್ಸ್ ಇಂಪ್ಲಿಕೇಶನ್ ಆನ್ ಅಗ್ರಿಕಲ್ಚರ್ ಇನ್ಕಮ್, ವ್ಯವಸಾಯ ಉತ್ಪನ್ನಗಳ ಮೇಲೆ ತೆರಿಗೆಯ ಅನುಷ್ಠಾನ ಅನ್ನುವ ವಿಷಯದ ಬಗ್ಗೆ, ನಾವು ಮಲೆನಾಡಿಗರಾಗಿದ್ದರಿಂದ ಬಹುತೇಕ ಜನ ಮಲೆನಾಡಿನಲ್ಲಿ ನಮಗೆ ಕೃಷಿ ಭೂಮಿ ಇದೆ ಅಥವಾ ಕೃಷಿ ಆಧಾರಿತ ಆದಾಯ ಇದೆ. ಹಾಗೆ ನಾವು ಬೆಂಗಳೂರು ಬಂದು ಉದ್ಯೋಗ ಮಾಡ್ತಿದ್ದೀವಿ, ನಮ್ಮ ಸಂಸ್ಥೆಗಳನ್ನ ಕಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಬಹಳಷ್ಟು ಜನಕ್ಕೆ ಗೊಂದಲ ಮತ್ತು ಅನುಮಾನ ಇದೆ, ನಾವು ಹೇಗೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು, ಏನೇನೆಲ್ಲ ನಾವು ಸಮಸ್ಯೆಯನ್ನ ಎದುರಿಸ್ತಿದ್ದೀವಿ ಅಂತ. ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಡಲಿದ್ದಾರೆ ವೈಶಾಖ್ ಅವರು. We are here to discuss tax implications on agricultural income today. So we basically wanted to give some brief information on what would be the impact of
tax on the agricultural income. As we know, there are two types of taxes that will be levied on any particular income. One is direct taxes and the other part is indirect taxes. As far as direct tax is concerned, income tax is one, and as far as indirect tax is concerned, GST. So these are the two topics that we are going to discuss with you today. And of GST will be explained by one of my other colleague later on. Initially, I would like to give more information as far as income tax is concerned. So first of all, when we talk of certain taxation, there are two types of receipts. One is a capital receipt and the other is the revenue receipt. So, Andre, when basically we have a land, so land is basically termed as a capital asset. So when we transfer the land and when we sell the land and when we receive certain amount, that is called as a capital receipt. And with the use of the land, if we are basically having carry on any activity, and out of that produce, if we are able to receive any receipts, that is called as revenue receipt. So of this, I would like to initially brief upon what exactly is agricultural income. So when we talk of agricultural income, there is a definition. What as far as Income Tax Act is concerned, any rent or revenue derived from the land situated in India, and that land must be used for agricultural use. This is one of the condition. And second is, the land must be used for the purpose of agriculture. And the third one is basically any income out of farming will be considered as agricultural income. And fourthly, any income from nursery will be considered as agricultural income. So these are the four types of revenue which will be. So these are the four conditions which basically any income has to meet the conditions for it to be categorized as an agricultural income. Okay. So secondly, we spoke of say capital receipt. So when we sell the agricultural land, will it be still considered as taxable or not taxable? Again, in income tax, they have defined what basically an asset is, a capital asset is. And as far as the definition is concerned, let me not go in detail. When I will be talking about only with regard to agricultural land. So any land which is not situated in any urban area, so that would be classified. Any agricultural land which is not situated in the urban area will be the agricultural land which will be exempt from tax. So when you dispose of the land which is situated in a rural area, so that would be the land which will be exempt from tax. And with regard to if it meets the criteria of capital asset as far as Income Tax Act is concerned, then even if it is an agricultural land, if it meets the definition, then it will be taxable. So just to understand, not every agricultural land is exempted. So only the agricultural land which is situated in the rural area is exempted from tax. Okay. So as far as the revenue receipt is concerned, I have already briefed you that any agricultural income, it has to meet these four basic conditions for it to be exempt under tax. And with regard to capital asset, so, see, there are more capital assets. Many people are into real estate, so whenever they dispose of the asset, they may get certain exemptions. For example, if a person is selling a residential house and if he is investing that particular proceeds into one more residential house, he will be given a deduction. So in the similar manner, if a capital asset which is meeting the criteria of agricultural land which is a capital asset, if that is disposed of, it is taxable. And since it is taxable, there are certain deductions given under Income Tax Act. So wherein if any person disposes of the agricultural land which is meeting the criteria of capital asset, he has to invest such proceeds into one more agricultural land within 2 years from the date of disposal of the asset. So that is one
basically benefit given to any person who is disposing of the capital asset, which is, and there are other two deductions. One is with regard to infrastructure bonds. So from the date we disposes of any capital asset, he will be able to invest up to 50 lakhs and in infrastructure bonds, and that would be invested for a period of 5 years, and that is the benefit, one of the other benefit given under income tax. And the third benefit is basically any capital asset which is disposed of, that proceeds of such sum can be utilized in investing in any of the residential house. So the proceeds of such disposal has to be invested in the residential house within 2 years from the date of disposal of the capital asset. So subsequently, I have given you brief information on the capital asset part, that is, and also on the revenue income. Everyone might be thinking that whatever income earned by way of agriculture is basically exempt from tax, and we need not disclose such income in the income tax return, or we need not file the income tax return. So there may be a lot of thinking as that. To be frank, so actually agriculture, having a businessman who is having an agricultural income, the tax impact of that on the other income is higher. So for example, if a person has only agricultural income, then the income is exempted, so it is not taxable. Whereas if a person has agricultural income as well as any other income, it may be in the form of salary, it may be in the form of business, it may be in the form of other sources like FD interest or any debenture interest, any form of interest. So where if that income is beyond the basic exemption limit, so for the current year the basic exemption limit is about 2.5 lakhs. So if any other income apart from agriculture is beyond 2.5 lakhs, such income will be taxed at a higher rate, because the way the calculation is done, so the the assessee is basically taxed at a higher rate. So probably I am not able to present the figures. So when we calculate, the way the calculation is done, so the assessee will be at a higher tax at a higher rate of tax. So with regard to these are the tax implications, direct tax implications on the revenue and capital receipts of agriculture. So with again on the GST part, Mr. Abhiram will be discussing. Vaishak will be discussing the further tax implications on the notices which will be received from the department and further topics. Thank you. Tax implication which is applicable for somebody who's got agricultural land. How many of you have agricultural land here? So it's 5% of the crowd? 5%? I'll give you an interesting point. Till last month, agriculture purchase, which raitar land ತಗೋಬೇಕು ಅಂತ ಒಂದು ರೂಲ್ ಇತ್ತು, which is now removed and says any individual can purchase agricultural land. Is it a good news? So which means everybody sitting here can own agricultural land, whether it's a half an acre, 1 acre, 10 acres, 100 acres, right? But there's a cap, which we will not get into details. Today the technology is there, you can Google it and find out. The point here is, there was one introduction when they did, it was missed out. I am an ex-banker with 20 years of banking experience. There are banks today who give you loan up to a cap of 5 crores. If you, husband and wife wants to purchase a agri land, you can avail on your individual capacity a loan amount of 5 crore maximum, which is at a very good interest rate, and your wife can purchase another 5 crore worth land. Now what does it mean? So what tax exemption that they are referring to is for somebody who owns the land, and how the tax implication will happen. So I thought it would be precise before they get into the other aspects. If I have to give you this information, it is of more help to you. So anybody who needs assistance can always get in touch with us. We will be able to guide you. And just when we were sitting inside the cabin, there's a lot of efforts which
which has been behind from the Prime Minister office, from the central team, which is going towards the agriculture, income and the people. So you will see more and more things coming out. So today also there's an article which has come. I don't want to spell it out before it is there in the newspapers. But then the good interesting news is that everybody can own an agricultural land in Karnataka particularly, which was not available before 1 month. Thank you. Just go through, as to what he's done in the movie industry and to just run through his journey. He came to Bangalore in the year 1991 for college education from Kunigal, but attracted to cinema and distributed Chaitrada Premanjali in 1993. After huge success of the movie, he started his career as a producer by producing movies. And he has produced over 40 movies till now, and last release was Ganesh starred 99. He has distributed more than 300 films until now. He is popularly known as Koti Ramu because he always wants to give more good Kannada movies into the industry and is not that bothered about the budget because he always wants to deliver quality, right? So some of the popular movies produced by him are Lock Up Death, AK-47, Hollywood, Malla, Kalasipalya, Kicha, Kiran Bedi, and so on and so forth. He has got the passion about cinema and knows each and every stage of cinema production, and I guess he is one of the best person to probably any of the newcomers in the industry to learn from. So we welcome you today, sir. Hope you have a great evening. Good evening. I am going to talk about the tax implication on plantation crops as income tax act is concerned. They have categorized rubber, coffee and tea. These are only plantation crops. So ಇದ್ರ ಬಗ್ಗೆ ಹೇಗೆ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಇದೆ, ಇದ್ರ ಬಗ್ಗೆ ಹೇಗೆ ನಾವು ಇನ್ಕಮ್ ಟ್ಯಾಕ್ಸ್ನ ಕಂಪ್ಯೂಟ್ ಮಾಡಬೇಕು ಅಂದರೆ we should read rules 7A, 7B and 8 of income tax rules, not act. So how to compute tax and all, it is explained in rule, not in act. It is not there in act. If you go to business and profession income, you will not get any section. You have to read rule. So what it says, rule 7A, it says about how to compute income from manufacturing of rubber. It says, if you grow manufacturing rubber in India, to the extent of 35% will be considered as business income. On balance, 65% will be considered as agricultural income. Not entire 100% is agricultural income. 35% partially it is taxed. 35% for that you need to maintain books of accounts and all. If this 35% exceeds 2 crores, you need to maintain books of accounts, get it audited by a chartered accountant, filing of return, everything is there. So, you can ask me, what are all the expenses I can deduct from this income? You can deduct cost of planting rubber plants in replacement of the plants that have been died or become permanently useless in an area already planted. So, for new plants there is no deduction, only for replacing it, you will get the deduction. So next is rule 7B. Rule 7B talks of income from manufacturing coffee. This is little complicated. Income derived from sale of coffee grown and cured by the seller in India to the extent of 25% will be considered as business income, balance 75% will be considered as agricultural income. Then what is the meaning of curing? You have to go to the Coffee Act of 1942, section 3D of Coffee Act of 42 says what is curing. See, ನಾನು ಸಿಂಪಲ್ ಆಗಿ ಹೇಗೆ ಹೇಳ್ತೀನಿ ಅಂದರೆ ನಮ್ಮ ಮಲೆನಾಡಲ್ಲಿ ನಾವು ಕಾಫಿನ ಪ್ಲಾಂಟಿಂದ ಪ್ಲಗ್ ಮಾಡಿ ತರ್ತೀವಿ, ಡ್ರೈ ಮಾಡ್ತೀವಿ. ಆ ಡ್ರೈ ಮಾಡಿದ್ಮೇಲೆ ಅದನ್ನು 50 kg ಬ್ಯಾಗಲ್ಲಿ ಮೂಟೆ ಮಾಡ್ತೀವಿ. ಮೂಟೆ ಮಾಡಿ ವಿ ವಿಲ್ ಸೆಂಡ್ ಇಟ್ ಟು ಅ ಮಿಡಲ್ ಮ್ಯಾನ್ ಆರ್ ಟು ದಿ ಕ್ಯೂರಿಂಗ್. ಕ್ಯೂರಿಂಗಲ್ಲಿ ಏನು ಮಾಡ್ತಾರೆ ಕಾಫಿ ತೊಗೊಂಡು ಅಂದರೆ ಹಲ್ ಅಂತ ಮಾಡ್ತಾರೆ. ಹಲ್ ಅಂತ ಮಾಡಿ ದೇ ವಿಲ್ ಟೇಕ್ ಔಟ್ ದಿ ಬೀನ್ಸ್ and there some dust also will be generated. It is also has got some value. So when you hull it and pack it in a packet and sell it, 25% will be considered as business income, 75% is agricultural income. If income derived from sale of coffee grown, cured, roasted and grounded by the seller in India with or without mixing chicory or other flavoring ingredients, if you do this activity, then 60% is agricultural, 40% is business income. So 40%, on that 40% there is a tax implication.
So meaning of curing, see there is a difference between curing and pulping. The Malnadal ಏನಂದ್ರೆ big growers, they have got pulping machine. Pulping machine ಏನು ಮಾಡ್ತಾರೆ, ರಾ ಕಾಫಿ ಅಂದರೆ ಪ್ಲಕ್ ಮಾಡಿ ತಂದು ಹಸಿ ಹಣ್ಣನ್ನು ಮಿಷಿನಲ್ಲಿ ಹಾಕ್ತಾರೆ. ಹಾಕಿ ಅಲ್ಲಿ ಔಟರ್ ಲೇಯರ್ ತೆಗೆದು ಬೀನ ಜನರೇಟ್ ಮಾಡಿ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಪಲ್ಪಿಂಗ್. ದಿಸ್ ಇಸ್ ನಾಟ್ ಟ್ಯಾಕ್ಸೇಬಲ್. ದಿಸ್ ಇಸ್ exempt. This is exempt in the hands of farmers who has grown it, not in the hands of middlemen. Please don't misunderstand. Once it is done, the coffee goes to curing, he'll roast it, he'll powder it, and on that he has to pay income tax. For farmer, as far as farmer or grower is concerned, 40% he has to pay tax if he's doing all these activities, powdering, roasting, mixing. If he is not doing anything, then it is exempt. See, for example, ನಾವು ಕಾಫಿ ಪ್ಲಾಂಟಿನ ಪ್ಲಕ್ ಮಾಡಿ ತಂದು ಡ್ರೈ ಮಾಡಿ ಮೂಟೆ ಮಾಡಿ ನಾವು ಮಿಡ್ಲ್ ಮನೆಗೆ ಕೊಟ್ಟರೆ ಅಥವಾ ಕ್ಯೂರಿಂಗ್ಗೆ ಕಳಿಸಿದ್ರೆ ದಟ್ ಈಸ್ ನಾಟ್ ಟ್ಯಾಕ್ಸೇಬಲ್. Only when you do some value addition to it, either by hull or by pulping or roasting, then there is a tax implication. Otherwise, it is exempt. Similar to Rule 7A, here also an allowance shall be made in respect of the cost of planting coffee plants in replacement of plants that have been died or become permanently useless in an area already planted. For new plant, no deduction. For replacing the plant, there is a deduction. Rule 8, it talks about income from the manufacture of tea. Income derived from the sale of tea grown and manufactured by the seller in India. Agricultural income is 60%, balance 40% will be treated as business income, and that you have to pay income tax. Here also same allowances shall be made in respect of the cost of planting the bushes in replacement of the bushes that have been died or become permanently useless. Tea bushes. That expenses you can claim out of this business income. There is one more rule. See, for ನಮ್ಮ ಮಲೆನಾಡಲ್ಲಿ ಏನಾಗ್ತಾ ಇದೆ ಅಂದರೆ ತುಂಬ ಜನ ಗ್ರೋವರ್ಸ್ ಇದ್ದೀವಿ, ಪ್ಲಸ್ ಅದೇ ನಾವು ಆ ಪರ್ಟಿಕ್ಯುಲರ್ ಕಾಫಿ ಇರ್ಬೋದು ಅಥವಾ ಪೆಪ್ಪರ್ ಇರ್ಬೋದು ಅದರಲ್ಲಿ ಟ್ರೇಡ್ ಮಾಡ್ತಾ ಇದ್ದೀವಿ ನಾವು. ವಿ ಆರ್ ಡೂಯಿಂಗ್ ಟ್ರೇಡಿಂಗ್ ಆಲ್ಸೋ. ವಾಟ್ ಆರ್ ದಿ ಟ್ಯಾಕ್ಸ್ ಇಂಪ್ಲಿಕೇಶನ್ ಇಫ್ ಐ ಬೋತ್ ಡೂ ಗ್ರೋಯಿಂಗ್ ಆ್ಯಂಡ್ ಟ್ರೇಡಿಂಗ್? ಸಿ ವಾಟ್ ವಿಲ್ ಹ್ಯಾಪನ್ ಸಮಟೈಮ್ಸ್, if I grow 100 bags of coffee, I use it as raw material in my business. So if I use it as raw material, the market value of the coffee, which is moved into Godan as raw material, that will be deducted as expenses. If it is not marketable, then what will be the tax implications? If it is not marketable, you have to determine the value. This value includes all growing, everything cost, overhead cost, salary, planting, everything it includes, plus marginal profit. Marginal profit, you cannot say it is 15% or 20% to avoid tax. It has to be determined by assessing officer, income tax officer. In case you are not included this in as raw material, but you are shown in your profit and loss account as sales directly. You have received the coffee grown has been sold to the middleman or trader, and if you have included that income in your profit and loss account, then what will be the tax implication? To the extent of income which is earned by you by growing coffee and selling it, that will be deducted from your taxable income. Balance will be deducted. Balance will be taxed. Now after this, I move on to notices. See, ನಮ್ಮ ಮಲೆನಾಡು ರೀಸನ್ ಏನಾಗಿದೆ ಅಂದರೆ ಒಂದು IT ನೋಟಿಸ್ ಬಂದರೆ ಪೀಪಲ್ ಪ್ಯಾನಿಕ್ ಆಗಿಬಿಡುತ್ತದೆ. ಪ್ಯಾನಿಕ್ ಆಗಿ ಸರ್ IT ನೋಟಿಸ್ ಬಂದಿತ್ತು, ಬೇಡ ಅಂತ ವಾಪಸ್ ಕಳಿಸ್ಬಿಟ್ಟೆ ಸರ್ ಅಂತಾರೆ. ಯಾಕೆ ವಾಪಸ್ ಕಳಿಸಿದ್ದೀರ ಅಂದರೆ ಯಾರಿಗೆ ಬೇಕು ಸರ್ ಇಸ್ಕೋ, ಇನ್ಕಮ್ ಟ್ಯಾಕ್ಸಿಗೆ ಹೋಗೋದು ಯಾರು, ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಯಾರು, ಬೇಡ ಬೇಡ ವಾಪಸ್ ಕಳಿಸ್ಬಿಟ್ಟೆ ಅಂತ. ಸಿ ವೈ ಯು ರಿಸೀವ್ ಇನ್ಕಮ್ ಟ್ಯಾಕ್ಸ್ ನೋಟಿಸಸ್? ಯಾಕೆ ಬರ್ಬೋದು ಇನ್ಕಮ್ ಟ್ಯಾಕ್ಸ್? ಕೆಲವರು ಹೇಳ್ತಾರೆ ಸರ್ ನಾನು ಪ್ಯೂರ್ ಅಗ್ರಿಕಲ್ಚರಿಸ್ಟ್, ವೈ ಡು ಹ್ಯಾವ್ ಟು ಪೇ ಟ್ಯಾಕ್ಸ್, ವೈ ದೇ ಆರ್ ಸೆಂಡಿಂಗ್ ನೋಟಿಸಸ್? See, how does the income tax department know that you are earning income from agriculture, that you should go and tell them no? So that is why, see, reasons for receiving notices. ಒಂದು ನೀವು ಕಾರ್ ಪರ್ಚೇಸ್ ಮಾಡ್ಬೋದು. ಕಾರ್ ಪರ್ಚೇಸ್ ಮಾಡಿದರೆ ಇವಾಗ 10 lakhs ಮೇಲೆ ಕಾರ್ ವ್ಯಾಲ್ಯೂ ಇದ್ರೆ ಅದಕ್ಕೆ TCS ಇಂಪ್ಲಿಕೇಶನ್. ಅಂದರೆ ನಿಮ್ಮ ಶೋರೂಮಿಗೆ ಹೋಗಿ ನೀವು ಕಾರ್ ದುಡ್ಡು ಕೊಟ್ಬಿಟ್ಟು DD ಕೊಟ್ಬಿಟ್ಟು ಡೆಲಿವರಿ ತೊಗೊಂಡು ಬರ್ತೀರಾ. ಬಟ್ ಯು ವಿಲ್ ನಾಟ್ ಬಿ ನೋಯಿಂಗ್ ದಟ್ 1% is corrected from you if basic value of the car is more than 10 lakh, and that will be paid to government by quoting your plan. Thereby, showroom guy is indirectly intimating income tax department that you have purchased a car which worth is more than 10 lakhs. So, if you do not file income tax return, this information is readily available with the income tax department. What they will do is they will send a notice. Sir, you have not filed your income tax return. Please file the income tax return. Adana you ignore ಮಾಡ್ತೀರಾ notice na. Sir, why you have to file income tax return? If you don't file income tax return, then what will happen is, then one more reason for receiving notice from income tax department is purchase of jewelry. Lot of people in Malnad area
ಅವ್ರು ಏನು ಮಾಡ್ತಾರೆ ಅಂದರೆ ಜ್ಯುವೆಲ್ರಿ ಶಾಪಿಗೆ ಹೋಗಿ ಕ್ಯಾಶ್ ಕೊಟ್ಬಿಟ್ಟು ಜ್ಯುವೆಲ್ರಿ ತೊಗೊಂಡು ಬಂದಿರ್ತಾರೆ. ಇದು ಒಂದು ರೀಸನ್. ಇನ್ನೊಂದು, ಕ್ಯಾಶ್ ಡೆಪಾಸಿಟ್ಸ್ ಅಂಡ್ ವಿತ್ಡ್ರಾವಲ್ಸ್ ಇನ್ ಎಕ್ಸಸ್ ಆಫ್ ₹10 lakhs ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಎಸ್ಪೆಷಲಿ ನಮ್ಮ ಮಲೆನಾಡಲ್ಲಿ ಅಗ್ರಿಕಲ್ಚರ್ ಇಷ್ಟದ್ರ ಕರೆಂಟ್ ಅಕೌಂಟ್ ಇರಲ್ಲ, ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಅವರು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡುವಾಗ ಏನಾಗ್ತದೆ, ಕ್ಯಾಶ್ ಡೆಪಾಸಿಟ್ ಮಾಡ್ತಾ ಇರ್ತೀರಾ, ಕ್ಯಾಶ್ ವಿತ್ಡ್ರಾವಲ್ ಮಾಡ್ತಾ ಇರ್ತೀರಾ, ನಿಮಗೆ ಗೊತ್ತಿಲ್ಲ 10 lakhs ಕ್ರಾಸ್ ಆಗಿದೆ. So when bank sends annual information report to income tax department, that will be considered a high value transaction, and if you don't file income tax return, they'll send notice. And if you don't know, you would have kept FD in nationalized bank or cooperative bank anywhere, they would have deducted TDS. And that income, if it is more than 2.5 lakhs, then definitely if you don't file income tax return, you will get income tax notice. Sale and purchase of properties. ಇದೂ ಅಷ್ಟೇ, ನಮ್ಮ ಮಲೆನಾಡಲ್ಲಿ ಏನು ಮಾಡ್ತಾರೆ, ಒಂದು ಕಾಫಿ ಎಸ್ಟೇಟ್ ತೊಗೊಂಡೆ ಸರ್ ಇವತ್ತು 10 ಎಕರೆ 1 ಕೋಟಿ ಆಯಿತು, ಅದರಲ್ಲಿ 50 ಲಕ್ಷ ಲೋನು, 50 ಲಕ್ಷ ನಾನು ಸೇವಿಂಗ್ಸು ಅಂತಾರೆ. ಅಲ್ಲೇನಾಗ್ತದೆ, ಅವ್ರು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಫೈಲ್ ಮಾಡಲ್ಲ. ಇದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರ್ತದೆ. ಇನ್ಕಮ್ ಟ್ಯಾಕ್ಸ್ ಪೀಪಲ್ will take information from sub-registrar office also. Sub-registrar officers, if they write one letter, he'll give all the details of property purchased and sold during the year. This is one more reason, why you receive income tax notice. Then credit card transactions. ನಮ್ಮ ಮಲೆನಾಡಲ್ಲಿ ತುಂಬ ಜನ ನಂಗೆ ಗೊತ್ತಿರೋಕ್ಕೆ ಕ್ರೆಡಿಟ್ ಕಾರ್ಡ್ ಯಾರು ಯೂಸ್ ಮಾಡಲ್ಲ, ಒಂದು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾರೆ. ಆದರೆ ಕೆಲವೊಂದ್ಸರಿ ಕ್ರೆಡಿಟ್ ಕಾರ್ಡ್ ನಾವು ಯೂಸ್ ಮಾಡಿರ್ತೀವಿ, ಅದನ್ನು ಪೇ ಮಾಡಿರ್ತೀವಿ, ಅದಕ್ಕೆ ನಾವೇನೋ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರಲ್ಲ. ಅವಾಗ ಏನಾಗ್ತದೆ, ಆ ಬ್ಯಾಂಕ್ ಇನ್ಕಮ್ ಟ್ಯಾಕ್ಸ್ ಮೇನ್ ಸೆಂಡ್ ನೋಟಿಸ್ ಫಾರ್ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆಲ್ಸೋ. ದೆನ್ ಕ್ಲೋಸರ್ ಆಫ್ ಲೋನ್ಸ್. ನಾವಿದು ಅಗ್ರಿಕಲ್ಚರ್ ಮಾಡ್ತಾ ಇರ್ತೀವಿ, ಯಾವುದೋ ದುಡ್ಡು ಬಂತು, ನಮ್ಮ ಹತ್ರ ಬ್ಯಾಂಕಲ್ಲಿ ಅಗ್ರಿಕಲ್ಚರ್ ಲೋನ್ ಅವೈಲ್ ಮಾಡಿದ್ದೀವಿ, ಹೋಗ್ಬಿಟ್ಟು ನಾವು ಒಂದು 5 ಲಕ್ಷ ರೂಪಾಯಿ ಲೋನ್ ಇದ್ದ ಅದನ್ನು ಕ್ಲೋಸ್ ಮಾಡಿ ಬಂದರೆ ದೆನ್ ಡೆಫಿನೆಟ್ಲಿ ವಿಲ್ ರಿಸೀವ್ ನೋಟಿಸ್. Then what to do when you receive a notice from income tax department? See, usually, I will not get into deep. I will explain what is scrutiny notice, simple restrictions. Usually ನಮ್ಮ ಮಲೆನಾಡಲ್ಲಿ ನಾನು ನೋಡಿದಂಗೆ, ನಮ್ಮದೆಲ್ಲ ಆಫೀಸ್ ಇರೋದ್ರಿಂದ ನಾನು ನೋಡ್ತಾ ಇರ್ತೀನಿ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ವಿಲ್ ಕಮ್ ಅಂಡರ್ ಸೆಕ್ಷನ್ 142 ಆರ್ ಅಂಡರ್ ಸೆಕ್ಷನ್ 143(2). 142 ಏನು ಹೇಳುತ್ತಂದರೆ, ಇಫ್ ಯು ಡೋಂಟ್ ಫೈಲ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂಡ್ ಇಫ್ ಯು ಹ್ಯಾವ್ ಡನ್ ಎನಿ ಆಫ್ ದಿ ಟ್ರಾನ್ಸಾಕ್ಷನ್ಸ್ ಆಸ್ ಐ ಡಿಸ್ಕಸ್ಡ್ ಅರ್ಲಿಯರ್, if you have done any of such transaction and if you have not filed income tax return, they will send one notice to file your income tax return. If you ignore that notice and if you don't file income tax return, or imagine you have filed by declaring ₹10 lakhs as your agricultural income, now scrutiny notice will come under section 143(2). See, as soon as you receive the notice, what you have to do is you have to consult a chartered accountant. Why? Because first of all, you should check whether notice is valid under law. See, income tax department is supposed to scrutiny notice within 6 months from the end of the assessment year in which return is filed. For example, for the financial year 17-18, assessment year is 18-19, assessment year is 19-20. 19-20 assessment year from the end of assessment year. 19-20 ಅಂದ್ರೆ ಅದು ಮಾರ್ಚ್ಗೆ ಎಂಡ್ ಆಗುತ್ತೆ. ಮಾರ್ಚ್ಗೆ ಎಂಡ್ ಆದರೆ from 6 months from there, it will be like September 30th. He has to send notice on or before September 30th. If you receive a notice dated, first number is correctly mentioned. Sometimes they'll send somebody's notice to someone. Okay, there are instances like that also. Okay, ಈಗ ಏನಾಗ್ತದೆ, ಈಗ ನೋಟಿಸ್ ಬಂದು ರಿಸೀವ್ ಮಾಡಿ ನಮ್ಮ ಹತ್ರ ಕನ್ಸಲ್ಟ್ ಮಾಡಿ ನಾವು ಅದನ್ನು ಸಾರ್ಟ್ ಔಟ್ ಮಾಡಿದರೆ ಓಕೆ. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಾಂದ್ರೆ ಏನು ಮಾಡ್ತಾರೆ, ನೋಟಿಸ್ ಬರ್ತಿದ್ದಂಗೆ ನನ್ನ ಫ್ರೆಂಡ್ಗೂ ಮೊನ್ನೆ ಬಂದಿತ್ತು, ಅವರು ವಾಪಸ್ ಕಳಿಸಿದ್ರು, ನಾನು ವಾಪಸ್ ಕಳಿಸ್ದೆ ಅಂತ ಹೇಳ್ತಾರೆ ನನಗೆ. Sir, if you send it back, what will happen is they will send one reminder, second reminder, third notice will come. After that, what he will do is he will write a letter to your bank. Your bank will give bank statement for the full year. What he will do is he will not take much risk. All credited in total under 60% and under section 115B, put a tax, along with the interest penalty, he will send you the show cause notice. Show cause notice, when it will be sent? There is a time limit for completion of assessment also. See, it has to become, earlier it was 21 months from the end of the assessment year, again they reduced to 18 months. Now, since faceless assessment has been introduced, now to complete the assessment, they have given only 12 months time from the end of assessment year. If you do not, see, income tax officer usually they will send show cause notice with ನಿಮಗೆ ಡೆಡ್ಲೈನ್ ಯಾವಾಗ ಎಂಡ್ ಆಗ್ತಾ ಇದೆ ಅವರಿಗೆ, ಅವಾಗ they will send you the show cause notice, one more opportunity. ಅವಾಗ ಏನಾಗ್ತದೆ, ದೊಡ್ಡ ಫಿಗರ್ ಕಾಣ್ತದೆ, 10 ಲಕ್ಷ ಟ್ಯಾಕ್ಸ್, 20 ಲಕ್ಷ ಟ್ಯಾಕ್ಸ್. ಪೀಪಲ್ ಅವಾಗ ಏನು ಮಾಡ್ತಾರೆ, ನಮ್ಮ ಮಲೆನಾಡಲ್ಲಿ ಇದೇನೋ 10 ಲಕ್ಷ ಟ್ಯಾಕ್ಸ್ ಬಂದಿದೆ ಸರ್, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್, ನಮ್ಮ ಮಲೆನಾಡು ಜನ ಸ್ವಲ್ಪ ಮುಗ್ಧರು, ಹಾಗಾಗಿ ಹೇಳ್ತಾ ಇದ್ದೀನಿ, ಇಷ್ಟೊಂದು ಟ್ಯಾಕ್ಸ್ ಬಂದಿದೆ ಸರ್, ಏನು ಮಾಡೋದು ಸರ್ ಇವಾಗ, ಇಷ್ಟೊಂದು ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಅಂತ.
ಅವಾಗ ನಾವು ಹೇಳ್ತೀವಿ ಸರ್ ಯಾಕೆ ಸರ್ ಇಷ್ಟು ದಿವಸ ನೀವು ತಡ ಮಾಡಿದ್ರಿ ಈಗ ಯಾಕೆ ಬಂದಿದ್ದೀರಾ? ಇಲ್ಲ ಸರ್ ಅವತ್ತೆಲ್ಲ ನೋಟಿಸ್ ಬಂತು ವಾಪಸ್ ಕಳಿಸಿದೆ, ಇವಾಗ ಶೋಕಾಸ್ ನೋಟಿಸ್ ಬಂದ ಫಿಗರ್ಸ್ ನೋಡಿದೆಲ್ಲ ಸರ್, ಬಿಕಾಸ್ ಸ್ಕೂಟಿನಿ ನೋಟಿಸಲ್ಲಿ ಯಾವ ಫಿಗರ್ಸ್ ಇರಲ್ಲ, ಶೋಕಾಸ್ ನೋಟಿಸಲ್ಲಿ ಫಿಗರ್ಸ್ ಇರ್ತದೆ, ಅದಕ್ಕೋಸ್ಕರ ಬಂದೆ ಸರ್ ಅಂತೇಳಿ. ಓಕೆ ಆಯಿತು ಫೈನ್, ಬಂದ್ರಿ ಅವ್ರು ಏನು ಕೇಳಿರ್ತಾರೆ ಅದರಲ್ಲಿ? ವಾಟ್ ದೇ ಲೆಸ್ ಯು ವುಡ್ ಹವ್ ಫೈಲ್ಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬೈ ಶೋಯಿಂಗ್ ಅಗ್ರಿಕಲ್ಚರಲ್ ಇನ್ಕಮ್. ಅಗ್ರಿಕಲ್ಚರಲ್ ಇನ್ಕಮ್ ನಿಮ್ಮ ಕ್ಲೈಮ್ನ ನೀವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಯು ಹ್ಯಾವ್ ಟು ಪ್ರೊಡ್ಯೂಸ್ ಎವಿಡೆನ್ಸ್ ಟು ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. What documents are to produce? I am agriculturist. What documents are to produce? First, RTC for owning the agricultural land. If it is leased it. Then bills for sale of agricultural produce. That you have to collect it from buyer. See, now you are selling. You are not raising invoice to the buyer. Buyer, you have to take bill from the buyer. Once you take it, what you have to do? You have to keep it in a file. If you receive notice, produce it before income tax authorities. They'll drop the, whatever tax implication, whatever, they'll drop it. ನೀವು ಇದು ಶೋಕಾಸ್ ನೋಡಿ ಆಮೇಲೆ ಅವ್ರು ಕೇಳ್ತಾರೆ, ಇವಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಕ್ಯಾಶ್ ಬುಕ್ ಕೇಳ್ತಾರೆ, ಇಷ್ಟೇ ಕೇಳೋದು. ಇಷ್ಟು ಪ್ರೊಡ್ಯೂಸ್ ಮಾಡಿದರೆ there will not be much complications. If you don't do it, what will happen? After receiving showcase notice also, if you don't go to income tax department, he'll pass the order based on best judgment, based on the documents available with him or evidences available with him. Simply he'll add credit side of the bank statement into 60% plus penalty plus interest. It will be more than your income if you calculate it. Okay. So, ಆಮೇಲೆ ಏನಾಗ್ತದೆ, ಒಂದು ಸರಿ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂಡರ್ ಸೆಕ್ಷನ್ 144 ಆರ್ಡರ್ ಬಂದುಬಿಟ್ರೆ ಏನಾಗ್ತದೆ? ಯು ಹ್ಯಾವ್ ಟು ಗೋ ಟು ನಮ್ಮ ಚಿಕ್ಕಮಗಳೂರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇದೆ, ವಾರ್ಡ್ 1 ಆ್ಯಂಡ್ ವಾರ್ಡ್ 2. ಈಗ ನೀವು ಚಿಕ್ಕಮಗಳೂರಲ್ಲಿ ರೆಸ್ಪಾಂಡ್ ಮಾಡಿಲ್ಲ, ನೆಕ್ಸ್ಟ್ ಅಪೀಲ್ ಲೈಸ್ ವಿತ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, CIT ಅಪೀಲ್ಸ್. ಜ್ಯೂರಿಡಿಕ್ಷನ್ ಇಲ್ಲಿ ಮೈಸೂರಲ್ಲಿ ಆಫೀಸ್, ಮೈಸೂರಿಗೆ ಹೋಗಬೇಕು. ಒಂದು ಸರಿ ಆರ್ಡರ್ ಪಾಸಾಗಿ ಬಂದಿದ ತಕ್ಷಣ ಇಫ್ ಯು ರಿಸೀವ್ ದಿ ಆರ್ಡರ್ ಯು ಹ್ಯಾವ್ ಟು ನೋಟ್ ಡೌನ್ ದಿ ಡೇಟ್, ಬಿಕಾಸ್ ಯು ಗಾಟ್ ಅ ಟೈಮ್ ಲಿಮಿಟ್ ಟು ಫೈಲ್ ಅಪೀಲ್ 30 days ಫ್ರಮ್ ದಿ ರಿಸೀಟ್ ಆಫ್ ದಿ ಆರ್ಡರ್ ಕಾಪಿ. ಸೊ ನಮಗೆ ಆ 30 days ನಮಗೆ ಆರ್ಡರ್ ಕಾಪಿ ಬಂದಿದೆ, ಯಾವ ಡೇಟಿಗೆ ನಾವು ರಿಸೀವ್ ಆಗಿದೆ ಅಲ್ಲಿಂದ 30 days ಟೈಮ್ ಇರುತ್ತೆ ನಾವು ಕಮಿಷನರ್ ಅಪೀಲಿಗೆ ಹೋಗೋದಕ್ಕೆ. ಸೊ ಫಾರಮ್ 35 ಫೈಲ್ ಮಾಡಿ ಅಪೀಲ್ ಫೈಲ್ ಮಾಡಬೇಕು. ಅಪೀಲ್ ಫೈಲ್ ಹೋಗಿ ಏನಾಗ್ತದೆ, ನಾವು ಗ್ರೌಂಡ್ಸ್ ಹಾಕ್ಬೇಕು, ಯಾಕೆ ನಾವು ಅಲ್ಲಿ ಅಟೆಂಡ್ ಮಾಡಲಿಲ್ಲ ನೋಟಿಸು, ಅಸೆಸಿಂಗ್ ಆಫೀಸರ್ ಕೊಟ್ಟು ನೋಟಿಗೆ ಯಾಕೆ ರೆಸ್ಪಾಂಡ್ ಮಾಡಲಿಲ್ಲ, ಎಲ್ಲ ರೀಸನ್ಸ್ ಕೊಡಬೇಕು. ಆಮೇಲೆ ಗ್ರೌಂಡ್ಸ್ ಹಾಕ್ಬಿಟ್ಟು ವಿ ಮೇ ಗೋ ಆನ್ ಅನ್ ಅಪೀಲ್. ಅಪೀಲ್ ಹೋದಾಗ ಏನಾಗ್ತದೆ, ಇಲ್ಲಿ ನಿಮಗೆ ಚಿಕ್ಕಮಗಳೂರು ಮನೆ ಬಾಗಿಲಲ್ಲಿ ಹೋಗಿ ಕೇಸ್ ಮುಗಿಸೋದು ಬಿಟ್ಬಿಟ್ಟು ಮೈಸೂರಿಗೆ ಡೈಲಿ ನೀವು ಟ್ರಾವೆಲ್ ಮಾಡಬೇಕಾಗ್ತದೆ. ಒಂದು ಹಿಯರಿಂಗಲ್ಲಿ ಯಾವ ಕೇಸು ಮುಗಿಯಲ್ಲ, ಯು ಟು ಗೋ ಮಿನಿಮಮ್ 3 to 4 times. So now for filing for 35 now it is online, you have to rely on a chartered accountant, you can do on your own. That is one more thing. Here you have to pay his fees also. Now after this CIT ಅಪೀಲಲ್ಲಿ ನೀವೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ರಿ, ಅಗ್ರಿಕಲ್ಚರ್ ಇನ್ಕಮ್ ಅಂತ ಕೊಟ್ರಿ. If you accept, then fine, he will drop the penalty proceedings and also tax payable will become 0. If he does not accept, then what is the next option? Next option is tribunal. You have to go to ITT tribunal. ಟ್ರಿಬ್ಯುನಲ್ ಎಲ್ಲಿದೆ? ಮುಂಚೆ KG ರೋಡಲ್ಲಿ ಇದ್ದು ಬನ್ನೇರುಘಟ್ಟ ರೋಡಲ್ಲಿ ಇದೆ. ಫ್ರಮ್ ಮೈಸೂರಿಂದ ನೀವು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬಂದು ಅಲ್ಲಿ ಎಷ್ಟು ದಿವಸ ಟೈಮ್ ಇದೆ? ಅಲ್ಲಿ CIT ಅಪೀಲ್ ಆರ್ಡರ್ ಪಾಸ್ ಮಾಡಿರುವ 60 days ಯು ಹ್ಯಾವ್ ಟು ಫೈಲ್ ಅಪೀಲ್ ಬಿಫೋರ್ ITT. ITTನಲ್ಲಿ ನೀವು ಕೇಸ್ ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ then no further appeal. High Court is there. In High Court, you can file an appeal only for question of law. This is question of facts. For question of facts, you cannot go to High Court. Only for question of law, you can go to High Court. Only for interpretation of law. So your case is dropped and you have to pay tax. If I don't pay, sir, what will they do? They will attach your bank account. They will attach your property. Somehow they will recover their money. So these are all the implications. That is why I suggest every Malnad people, when you receive a notice, you please consult consultant or a chartered accountant and get it resolved at the early stage. There are 3 important sections in the Income Tax Act: 269SS, 269T and 269ST. ಮಲೆನಾಡಲ್ಲಿ ತುಂಬ ಜನ ಲೇಬರ್ ಪೇಮೆಂಟ್ಸ್, ವೀಕೆಂಡಲ್ಲಿ ಅಲ್ಲಿ ವೀಕ್ಲಿ ಪೇಮೆಂಟ್ಸ್. ವೀಕ್ಲಿ ದುಡ್ಡಿಲ್ಲ ಅಂದರೆ ಆ ಫ್ರೆಂಡ್ ಹತ್ರ ಹೋಗ್ಬಿಟ್ಟು 1 ಲಕ್ಷ ಕೊಟ್ಟಿರೋ ಬರ್ತೀನಿ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಹೇಳಿ ದುಡ್ಡು ತೊಗೊಬರ್ತಾರೆ. ಸೊ ದಿಸ್ ಅಮೌಂಟ್ಸ್ ಟು ಅಕ್ಸೆಪ್ಟೆನ್ಸ್ ಆಫ್ ಲೋನ್. ವಾಟ್ ದಿಸ್ ಸೆಕ್ಷನ್ ಸೇಸ್ ಇಸ್, if you accept any loan by other than by demand draft or banking channels or account pay check, you are liable for 100% penalty. So don't accept any loan in excess of rupees 10,000. It is applicable to everyone, irrespective of you are doing agriculture or business. It is applicable to everyone. So please avoid accepting loan in excess of rupees 20,000. Then 269T, it says repayment of loan. You have accepted loan in excess of 20,000. Now you are repaying in cash.
two penalties. If you accepted 1 lakh penalty for accepting and repaying 1 lakh, for 1 lakh penalty for repayment. That is why avoid accepting loans in cash in excess of rupees 20,000. Then Income Tax Department or Income Tax Act has introduced one more section which is 269 ST. ಮುಂಚೆ ಎಲ್ಲ ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ ಸೇಲ್ ಮಾಡಿದರೆ ನಾವೆಲ್ಲ ಕ್ಯಾಶಲ್ಲಿ ತೊಗೊತಾ ಇದ್ವಿ. ಈಗ ಅದನ್ನು ತೊಗೊಳಂಗಿಲ್ಲ. ಇನ್ ಎಕ್ಸೆಸ್ ಆಫ್ ರೂಪೀಸ್ 2 lakhs. 2 lakhs ಮೇಲೆ ತೊಗೊಂಡ್ರೆ ಏನಾಗುತ್ತೆ? 2 lakhs ಮೇಲೆ ತೊಗೊಂಡ್ರೆ 2 lakhs penalty under section 271. That is why even if it is capital receipt or revenue receipt, irrespective of nature of receipt, don't take any amount in excess of rupees 2 lakhs. Even it is sale for sale of capital asset. You might have sold agricultural land, you would have given 2 lakhs cash. Up to 2 lakhs is fine. 2 lakh one penalty. So don't do all these transactions. See, remember, in all these sections, recipient is penalized, not the payer. Payer is ready to pay. ನಾನು ಕೊಟ್ಬಿಡ್ತೀನಿ ಸರ್, ತೊಗೊಬಿಡಿ ಸರ್, ಕ್ಯಾಶ್ ಇದೆ, ಈಗ ನಾಳೆ ಆದರೂ ನನ್ನ ಅಕೌಂಟಲ್ಲಿ ದುಡ್ಡು ಇರಲ್ಲ ಅಂತಾರೆ. ಬಿಫೋರ್ ರಿಸೀವಿಂಗ್ ಥಿಂಕ್ ಟ್ವೈಸ್. ರಿಸಿಪಿಯಂಟ್ ವಿಲ್ ಬಿ penalized, not the payer. Already I wanted to discuss about Karnataka land reform. Raj Kumar sir has already discussed. No, you can highlight once again. So Okay. It is helpful for everyone. Okay. See, there is an act called Karnataka Land Reformers Act. There are 3 sections, 79A, 79B and 79C. What 79A says is, no person shall be entitled to acquire any land if and his joint family annual income is more than 25 lakhs or more. Okay, now this section have been amended. There is no restriction. Now anybody can buy agricultural land irrespective of your income, irrespective of whether it is getting registered in charitable institution, trust, company, even private limited company can buy agricultural land and do agricultural activities. It is not restricted now. These sections have been amended. I was discussing with my friend Ramu, practicing advocate. I asked him, sir, ಸರಿ ಅಗ್ರಿಕಲ್ಚರ್ ಲ್ಯಾಂಡ್ ಈಗೆಲ್ಲ ತೊಗೊಬಿಡ್ತೀವಿ, ತೊಗೊಂಡು ಕನ್ವರ್ಷನ್ ಮಾಡ್ಬೋದಾ ಅಂತ. He said one good point. No. Restrictions for conversion are still there. Only you can buy and keep it in a similar state. You cannot change the status from green zone to yellow zone to converted land. You cannot do that. Slowly, I don't know, in future they are going to relax all this, but that is what Ramu has said is very much correct. So this is one issue. Now anybody can buy agricultural land. This is a good move. I want, people like Tata and Reliance, they want to come to agricultural sector. Quality will be improved. Moreover, there will not be much middleman this thing because they have got lot of outlets. If they come to agricultural industry, what they will do is they'll directly sell it through their retail shops. So better rate, better quality. I think I will get. What do you say? Yes, correct. Yes, sir. As far as direct tax is concerned, we have covered almost all the aspects, me and Nagaraj. In addition to what Nagaraj has told, I want to add one more thing. He said if you sell agricultural land which is situated in a rural area is exempt because it is not at all a capital asset, so there will not be any tax implications. But if you sell agricultural land which is situated in an urban area, what is rural, what is urban? Any agricultural land which is situated in the municipal limit of a city or within 8 kilometers radius of the municipal limit will be considered as urban land. Otherwise, it is rural land. If it is rural land, no tax implications. Urban land, there are tax implications. But how to avoid? Is already told, section 54B, buy one more agricultural land. But to avoid this, benefit and exemption and there is one precondition. This land, whatever you have sold, that should have been used for agricultural purpose either by you or by your ancestors for minimum 2 years. If it is not used for 2 years, then no exemption. Then newly acquired agricultural land, you cannot sell for 3 years. You have to hold it for 3 years. So basically this exemption benefit is for pure agriculturist. One who wants to trade in agricultural land, he will not get any benefit. If he sells land within 3 years, what will happen? What will happen? Whatever exemption you have claimed earlier will be taxed in the year of sale of the original asset acquired, new asset acquired. So it will be taxed. What if the new land sold is rural land? Agricultural income is exempt only in the hands of farmer, not in the hands of middleman. If I start trading in coffee or if I start trading in tomato,
whatever income, whatever profit I make, on that I have to pay tax. Okay, there are many case laws. Okay, thank you. ಅಗ್ರಿಕಲ್ಚರಲ್ ಇನ್ಕಮ್ ಅದರ ಟ್ಯಾಕ್ಸಬಿಲಿಟಿ ಮತ್ತು ಎಕ್ಸಮ್ಷನ್ಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಏನಿತ್ತು ಅದನ್ನ ಡಿಸ್ಕಷನ್ ಮಾಡಿದ್ವಿ. ಈಗ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್, ಅಗ್ರಿಕಲ್ಚರಿಸ್ಟ್ ಈ ಮೂರು ಯಾವ ರೀತಿ ವಿಸ್ತರಣೆ ಮಾಡಿದ್ದಾರೆ, ಯಾವ ಥರ ಎಕ್ಸಮ್ಷನ್ಸ್ ಇದೆ ಅಥವಾ ಯಾವ ಥರ ಟ್ಯಾಕ್ಸಬಿಲಿಟಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. GSTನಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಅನ್ನೋದನ್ನ ಡಿಫೈನ್ ಮಾಡಿಲ್ಲ. ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಅಗ್ರಿಕಲ್ಚರಲ್ ಇನ್ಕಮ್ ಇನ್ GST. ವಾಟ್ ಈಸ್ ಡಿಫೈನ್ಡ್ ಇನ್ GST ಈಸ್ ಅಗ್ರಿಕಲ್ಚರಿಸ್ಟ್. ಯಾರು ಅಗ್ರಿಕಲ್ಚರಿಸ್ಟು, ಆಮೇಲೆ ಯಾರು ಏನು ಬೆಳೆ ಬೆಳೀತಾರೆ, ವಾಟ್ ಈಸ್ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್, ಇವೆರಡನ್ನ ಡಿಫೈನ್ ಮಾಡಿದ್ದಾರೆ. ಸೊ ಫಸ್ಟು ಹೂ ಈಸ್ ಅನ್ ಅಗ್ರಿಕಲ್ಚರಿಸ್ಟ್ ಅನ್ನೋದನ್ನ ನಾವು ನೋಡೋಣ. ಇಂಡಿವಿಜುವಲ್ ಆರ್ HUF, ಎನಿ ಇಂಡಿವಿಜುವಲ್ ಆರ್ HUF ಹೂ ಈಸ್ ಎಂಗೇಜ್ಡ್ ಇನ್ ಕಲ್ಟಿವೇಶನ್ ಆಫ್ ಲ್ಯಾಂಡ್ ಐದರ್ ಆನ್ ಹಿಸ್ ಓನ್ ಆರ್ ಥ್ರೂ ಲೇಬರ್ ಆರ್ ಥ್ರೂ ಎನಿ ಆಫ್ ಹಿಸ್ ರಿಲೇಟಿವ್ಸ್. ಸೊ ಇಂಡಿವಿಜುವಲ್ಲು ಅಥವಾ HUF ಅವನು ಭೂಮಿ ಮೇಲೆ ವ್ಯವಸಾಯ ಕಲ್ಟಿವೇಶನ್ ಮಾಡಿ ಅವನು ಸ್ವಂತವಾಗಿ ಅಥವಾ ಇನ್ನೊಬ್ಬರು ಸಹಾಯ ತಗೊಂಡು ಮಾಡಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ನ ಬೆಳೆದಾಗ ಅವನನ್ನ ಅಗ್ರಿಕಲ್ಚರಿಸ್ಟ್ ಅಂತ ಕರೀತಾರೆ. ಸೊ ದ ಫಸ್ಟ್ ಕಂಡೀಷನ್ ಇನ್ GST ಫಾರ್ ಟ್ಯಾಕ್ಸಬಿಲಿಟಿ ಆರ್ ಎಕ್ಸಮ್ಷನ್ಸ್ ಆಫ್ ಅಗ್ರಿಕಲ್ಚರಲ್ ರಿಲೇಟೆಡ್ ಥಿಂಗ್ ಇಸ್ a person has to qualify as agriculturist. Private limited companies, partnership firms and LLPs cannot be called as agriculturists under GST. The second thing is agricultural produce. ವ್ಯವಸಾಯೋತ್ಪನ್ನಗಳು ಯಾವುದನ್ನ ವ್ಯವಸಾಯೋತ್ಪನ್ನಗಳು ಅಂತ ಕರೀತಾರೆ. ಫಸ್ಟು ಎನಿಥಿಂಗ್ ದಟ್ ಈಸ್ ಕಲ್ಟಿವೇಟೆಡ್ ಆನ್ ಲ್ಯಾಂಡ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ಇವಾಗ ನಾವು ಭತ್ತದಿಂದ ಅಕ್ಕಿ, ಈಗ ಅದೇ ಥರ ಸುಮಾರು ಕೆಲವು ಪ್ರಾಡಕ್ಟ್ಸ್ಗಳು ಅದು ಬೆಳೆದ ಮೇಲೆ ಫರ್ದರ್ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆಗಿ ಅದರ ಒರಿಜಿನಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಲೂಸ್ ಮಾಡ್ಕೊಳ್ಳುತ್ತೆ. GSTನಲ್ಲಿ ಕ್ಲೀನಾಗಿ ಏನು ಹೇಳಿದ್ದಾರೆ ಅಂದರೆ ಎನಿ ಪ್ರಾಡಕ್ಟ್ ವಿಚ್ ರಿಟೈನ್ಸ್ ಇಟ್ಸ್ ಒರಿಜಿನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಈಸ್ ಕಲ್ಟಿವೇಟೆಡ್ ಆನ್ ಲ್ಯಾಂಡ್ ಆ್ಯಂಡ್ ಇಟ್ ಈಸ್ ಕ್ವಾಲಿಫೈಡ್ ಆಸ್ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್. ಒಂದು ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಅಂತ ಕ್ವಾಲಿಫೈ ಆಗಿ ಅದು ಫಾರ್ಮರ್ ಇಂದ ಮಂಡಿಗೆ ಹೋಗೋವರೆಗೂ ಅದನ್ನು ಮಾತ್ರ ಎಕ್ಸಮ್ಷನ್ ಕೊಡ್ತಾರೆ. ಒಂದು ಸತಿ ಮಂಡಿಗೆ ಹೋಗಿ ಟ್ರೇಡಿಂಗ್ ಅಂತ ಶುರು ಆದ್ಮೇಲೆ ಅದಕ್ಕೆ GST ಎಕ್ಸಮ್ಷನ್ಸ್ ಇಲ್ಲ. ಈಗ ಎಕ್ಸಾಂಪಲ್ ಅಕ್ಕಿನ ಫಾರ್ಮ್ ಇಂದ ಮಂಡಿಗೆ ಹಾಕೋವರೆಗೂ, ಮಂಡಿಯಿಂದ ರಿಟೇಲರ್ಗೆ ಹೋಗಿ ರಿಟೇಲರ್ ಅದನ್ನ ಬ್ರ್ಯಾಂಡ್ ನೇಮ್, ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ನೇಮಲ್ಲಿ ಮಾರಿದ್ರೆ ಇವನ್ ಪ್ಯಾಡಿ ಆರ್ ಅಕ್ಕಿ ಈಸ್ ಟ್ಯಾಕ್ಸಬಲ್ ಅಂಡರ್ GST. ನೆಕ್ಸ್ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಸೇಲ್ ಏನಾನ ಆದರೆ GST ಇಂಪ್ಲಿಕೇಶನ್ಸ್ ಏನಾನ ಇದೆಯಾ ಅಂತ. ಲ್ಯಾಂಡ್ ಪರ್ ಸೆ ಈಸ್ ಔಟ್ ಆಫ್ ಪರ್ವ್ಯೂ ಆಫ್ GST ಸಿನ್ಸ್ ಇಟ್ ಇಸ್ ಅನ್ ಇಮೂವಬಲ್ ಪ್ರಾಪರ್ಟಿ. ಸಪ್ಲೈ ಅನ್ನೋ ಡೆಫಿನೇಷನ್ ಅಲ್ಲಿ ಕವರ್ ಆಗಲ್ಲ. ಅಂದರೆ ನಾನು ಏನು ಮಾರಾಟ ಅಂದರೆ ಮೂವಬಲ್ ಆರ್ ಯೂಶಲಿ ಕವರ್ಡ್ ಅಂಡರ್ GST, ವಿಚ್ ಈಸ್ ಟ್ಯಾಂಜಬಲ್, ಮೂವಬಲ್ ಆರ್ ಯೂಶಲಿ ಕವರ್ಡ್ ಅಂಡರ್ GST. ಸಿನ್ಸ್ ಲ್ಯಾಂಡ್ ಈಸ್ ಇಂಟ್ಯಾಂಜಬಲ್, ಇಮೂವಬಲ್, ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆರ್ ಅದರ್ವೈಸ್, whether it is located in municipal area or outside municipal area, irrespective of that, sale proceeds are out of GST taxability. So no GST on sale of land, whether it is agriculture or non-agriculture. ನೆಕ್ಸ್ಟ್ ನಾನು ಮಲ್ನಾಡ್ ರೀಜನ್ ಅಲ್ಲಿ ಪ್ರೈಮರಿಲಿ ಏನು ಕ್ರಾಪ್ಸ್ ಬೆಳೀತಾರೆ ಅದರದ್ದು ಏನು ಎಫೆಕ್ಟಿವ್ ರೇಟ್ ಆಸ್ ಆನ್ ಡೇಟ್ ಇದೆ ಅದನ್ನು ಕವರ್ ಮಾಡ್ತೀನಿ. ಪ್ರೈಮರಿಲಿ ಮಲ್ನಾಡಲ್ಲಿ ಕಾಫಿ, ಅಡಿಕೆ, ಭತ್ತ, ಅಕ್ಕಿ, ಟೀ, ಆಮೇಲೆ ಇನ್ನು ಕೆಲವು ಮೇಜರ್ ಪ್ರಾಡಕ್ಟ್ಸ್ನ ಬೆಳೀತಾರೆ. ಇವಾಗ ಕಾಫಿ ಅದರಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ. ಕಾಫಿ ಬೀಜ ಸ್ಟೇಟಲ್ಲಿ ಇದ್ದಾಗ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಅದೇ ಕಾಫಿನ ಫರ್ದರ್ ಪ್ರೋಸೆಸ್ ಮಾಡಿ ಗ್ರೌಂಡಿಂಗು, ರೋಸ್ಟಿಂಗ್ ಎಲ್ಲ ಮಾಡಿದಾಗ ಅದಕ್ಕೆ 5% ಟ್ಯಾಕ್ಸ್ ಇದೆ. ಅದೇ ಥರ ಅಡಿಕೆ ರಾ ಅಡಿಕೆ ಅಂದರೆ ವೆಟ್ ಅಡಿಕೆ ಆಗಿರ್ಬೋದು ಅಥವಾ ವಿತ್ ಸೀಡ್ಸ್ ಇರೋದಿರ್ಬೋದು, ಸ್ಕಿನ್ಡ್ ಇರ್ಬೋದು, ಅನ್ಸ್ಕಿನ್ಡ್ ಇರ್ಬೋದು, ಅದಕ್ಕೆ ಏನೂ ಟ್ಯಾಕ್ಸ್ ಇಲ್ಲ. Once the arecanut is dried, it is taxed at 5%. Similarly, no doubt it is traders because agriculturers will not have any machineries to further process it. So it is understood. Stage 1, stage 2. So ಅವಾಗಲೇ ಹೇಳ್ದಂಗೆ ಈಗ ರೈಸ್ ಆರ್ ಎನಿ ಅದರ್ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಯಾವುದೇ ಒಂದು ಬ್ರ್ಯಾಂಡ್ ನೇಮ್ ಆರ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಇರುವಂತಹ ಬ್ರ್ಯಾಂಡ್ ನೇಮ್ ಅಲ್ಲಿ ಮಾರಿದಾಗ ಇವನ್ ದೋ ಇಟ್ ಈಸ್ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್,
it is taxable under GST. Poultry and live animals, birds breeding ಇವೆಲ್ಲನೂ if it retains its original characteristics, ಈಗ ಪೌಲ್ಟ್ರಿ ಅಂದರೆ ಕೋಳಿ ಫಾರ್ಮ್ ಇರ್ಬೋದು, ಪಿಗ್ ಫಾರ್ಮ್ ಇರ್ಬೋದು, ಅದರಲ್ಲೇನು ಸಣ್ಣ ಮರಿಯಿಂದ ಅದು ದೊಡ್ಡದಾಗಿ ಇದಾಗೋವರೆಗೂ ಬ್ರೀಡಿಂಗ್ ಮಾಡ್ತಾರೆ, ಅದಾದ್ಮೇಲೆ ಅದನ್ನ ಸೇಲ್ ಮಾಡ್ತಾರೆ. ಸೊ ಆ ಇದರಿಂದ ಫರ್ದರ್ ಏನಾನ ಮೀಟ್ ಮಾಡಿ, ಮೀಟನ್ನ ಪ್ರೋಸೆಸ್ ಮಾಡಿ, ಆ ಮೀಟನ್ನ ಒಂದು ಬ್ರ್ಯಾಂಡ್ ನೇಮಲ್ಲಿ ಮಾಡಿದಾಗ ಅದಕ್ಕೆ GST ಟ್ಯಾಕ್ಸಬಲ್ ಇದೆ ಹೊತ್ತು, ಆಸ್ ಇಟ್ ಈಸ್ ಬ್ರೀಡಿಂಗ್ ಆಗಿ ಅದನ್ನ ಹಂಗೆ ಮಾಡಿದಾಗ ಅಟ್ ಇನಿಷಿಯಲ್ ಸ್ಟೇಜ್ ಅದಕ್ಕೆ GST ಇಲ್ಲ. ಆಮೇಲೆ ದಿಸ್ ಈಸ್ ಅಬೌಟ್ ಗೂಡ್ಸ್. ಸರ್ವಿಸಸ್ pertaining to agriculture which are exempt under GST. Any services in line with producing agricultural produce. Example, ಇವಾಗ ಸಪ್ಲೈ ಆಫ್ ಲೇಬರ್ ಫಾರ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಈಗ ನಾನು ಲೇಬರ್ನ ಔಟ್ಸೋರ್ಸ್ ಅಂದ್ರೆ ಕೊಟ್ಟು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡಿದ್ರೆ ಆ ಜಮೀನಲ್ಲಿ ಆ ಸರ್ವಿಸಸ್ಗೆ GST ಬರೋದಿಲ್ಲ. ಅದೇ ತರ ಸ್ಟೋರೇಜ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇನ್ ವೇರ್ ಹೌಸ್ or renting of warehouse for any other purpose which is exclusively for agriculture, ಈ ತರ ಸರ್ವಿಸಸ್ಗೆ GST ಇಲ್ಲ. Goods transport for agricultural products is also exempt under GST. Loading, unloading, ಯಾವುದೇ ರೀತಿಯಾದಂಥ ಸರ್ವಿಸಸ್ which are exclusively meant for agricultural purpose, this is exempt under GST. For coffee there is no GST unless it is roasted and powdered and sold, otherwise no GST. If you know chili anta ಮಾಡಿ ಸೇಲ್ ಮಾಡಿದ್ರೆ ಅಥವಾ ಅಲ್ಲಿಂದ ತಂದು ಡ್ರೈ ಮಾಡಿ ಸೇಲ್ ಮಾಡಿದ್ರೆ no GST even for middlemen. Only tax is applicable only when you do processing, roasting, then only GST attracts. ಅಡಿಕೆಗೂ ಕೂಡ ಅಡಿಕೆ ಏನಾಗಿದೆ ಅಂದರೆ ರೈತರಿಗೆ ಟ್ಯಾಕ್ಸ್ ಇಲ್ಲ. ರೈತರು ಒಂದ್ಸರಿ ಮಿಡ್ಲ್ಮೆನ್ಗೆ ಕೊಟ್ಟಿದ ಮೇಲೆ ಅವರಲ್ಲಿಂದ UP-ನೋ ಗೋರಖ್ಪುರ್ಗೋ ಗುಟ್ಕಾ ಕಂಪ್ನಿ ಕಳಿಸಿದಾಗ for that 5% GST is applicable. On that they have to pay GST, no exemption for even for traders. And for other, I think Prem has already told. Thank you. If you are giving 10+2 offer, This free offer will come for MRP goods. MRP ಇರುವಂಥ ಕೆಲವು ಪ್ರಾಡಕ್ಟ್ಸ್ಗೆ ಈ ಸ್ಯಾಂಪಲ್ಸ್ ಇರ್ಬೋದು, ಇದಿರ್ಬೋದು ಬರುತ್ತೆ. ಸೊ ಸಿನ್ಸ್ MRP ಇರೋದ್ರಿಂದ ಆಲ್ರೆಡಿ MRP ಇನ್ಕ್ಲೂಡ್ಸ್ GST. ಸೊ ಅಡಿಷನಲಿ ಅದಕ್ಕೆ GST ಬರಲ್ಲ. ಈಗ ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಡ್ರೆ 2 ಫ್ರೀ ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ಆಲ್ರೆಡಿ ಅದ್ರ ಮೇಲೆ MRP ಇರುತ್ತೆ. ಸೊ MRP ಇರೋದ್ರಿಂದ GST ಇಸ್ ಆಲ್ರೆಡಿ ಪೇಡ್ ಆನ್ ದಟ್ ದಿಸ್ ಒನ್. ಸಪ್ರೇಟ್ ಆಗಿ ಈ ಫ್ರೀ ಬರೋದಕ್ಕೆ ಎಕ್ಸ್ಟ್ರಾ GST ಏನು ಬರೋದಿಲ್ಲ. Suppose farmer rice, ಹಾ. if he only packs rice and directly markets to Reliance or Nilgiris, ಹಾ. so is GST applicable? Unless there is a brand of that rice. ಒಂದು ಬ್ರ್ಯಾಂಡ್ ಇದು, ಈಗ ಅನ್ನಪೂರ್ಣ ಆಟ ಆದಂಗೆ ಒಂದು ಬ್ರ್ಯಾಂಡ್ ಇದು, ಆ ಬ್ರ್ಯಾಂಡ್ ಟ್ರೇಡ್ ಮಾರ್ಕ್ ಆಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿದ್ರೆ ಅವಾಗ ನೀವು ರೈತ ಡೈರೆಕ್ಟ್ ಆಗಿ ರಿಲಯನ್ಸ್ಗೂ ಯಾರ್ದನ್ನ ಮಾರಿದಾಗ ಅಟ್ ಹಿಸ್ ಸ್ಟೇಜ್ ಓನ್ಲಿ ಬರುತ್ತೆ. If it is white label, it is not. Yes, if it is unbranded, if it is raw product which is transported to middlemen, ಅವಾಗ ಏನೂ ಇದಿಲ್ಲ. ದ ಪ್ರೀ ಕಂಡೀಷನ್ ಇಸ್ ಯೂನಿಟ್ ಕಂಟೈನರ್ ಅಲ್ಲಿ ಪ್ಯಾಕ್ ಆಗಿರಬಾರ್ದು, ಆಮೇಲೆ ಬ್ರ್ಯಾಂಡ್ ನೇಮಲ್ಲಿ ಸೇಲ್ ಆಗಿರಬಾರ್ದು. ಎನಿ agricultural produce, if it is sold in a unit container even by the farmer, most of the agricultural products unit container ಅಲ್ಲಿ or under a brand name which is registered under Trademarks Act ಇದ್ರೆ ಅವಾಗ GST implications attract ಆಗುತ್ತೆ. Yes, thank you. Okay, so most of us are businessmen and trying to be agriculturists. So some of the questions which we may ask, it's like bordering, somewhere between tax implication and tax evasion, right? So, okay, so first question, if let us say, you have a agricultural land and you have some other constructed, structure which you have rented out in your agricultural land, and you are earning, income from this. Let us say, like a homestay or something. So, idu agricultural idrolage barata athwa does this come in a different? I'll explain. This doesn't fall under agriculture income. So agriculture income is only considered when you do something on agriculture. No. The question is because
when you defined agricultural income, which is either from agriculture or rent of. So, go down a dwelling house, it Yeah. is not taxable. Okay. It is agriculture only. Okay. But if you do a homestay or resort inside the coffee estate, that is taxable, that is not agricultural. Okay. So basically, godown or any building in the immediate vicinity of agricultural land should be used as a godown or dwelling house, to store, if you have leased out land, Yeah. if you have leased out land, he will be paying rent on godown also, that is exempt. Okay. So, we can ask more than one question? Yes, please. Okay. So, imagine now, I don't own agricultural land, but I have rented an agricultural land. And from that, I am doing agriculture and gaining revenue from that. So, is that acceptable under, exemption for tax? Yes, the definition itself says rent or any revenue received from agricultural land, so rent is covered. That is not my land. No, Vaishak. You take contract. Yeah, the land belongs to my friend. You need not be an owner No, no, the Correct. point is, Yeah, the land which you are talking, yeah. whether it is owned or rented or Yes. leased or any of the character, the most important thing is an agricultural activity should be carried with. Activity, That is okay. more important. It does not become he should own or he should lease, etc. Correct. Two factors here is Yeah. that the exemption itself is given for the purpose of agricultural purpose. That means, say, barren land I will give. Yeah. I will collect rent, means it is ground rent, it is taxable. Suppose it facilitates for sowing or growing, some activity you do it Yeah. in the land, then that land rent is exempt. Because I am actually in the process of planning on taking a bigger plot of agricultural land on contract and, generating an agricultural revenue out of it. So that still comes under, The activity, whether you are, see, the Yeah. problem is, The land should be used for that purpose. correct. That is, you should maintain that in your contract, in your agreement, you should put such clauses that he will carry only True, that, true. not other things. Because not him, he is the owner, I am the one who will do the activity, so I would still get the benefit of the tax exemption. Okay. So, Sorry, I'll give you a live update. yeah, See, we do farmland sales in Bagepalli. Bagepalli is the border of Karnataka. I am from there. We Okay. do have 150 acres. We Okay. are in the process of acquiring 100 acres. Wonderful. To answer your question, you can become a partner. We're open to it. Okay. Now, what we do here, we divide this agricultural land into half an acre and 1 acre. This is the happening business today. As a businessman, I'm answering your question. Correct. This is the happening business today. Even in the lockdown, people in AP and Telangana had booked farmlands with us. The advantage in our land is that there's a natural water stream which goes. So what we do precisely is that these are lands held in the individual name. Now, as per Karnataka government, it's a very complicated government, or the rule which is there. For example, if I have to compare Kerala, you build a house, you got a power, which means your property is perfect. Your property is perfect in all terms of government requirement in Kerala. I'm just giving you an example which is neighboring state. In Karnataka, you can have power on the next day when you start an excavation. It's a temporary power which is given, which is not applicable in any other state. So we are a complicated state. So what we do precisely here is that we build this half an acre and 1 acre and we sell it to individuals. Now what happens here, if I'm a company or an individual selling a farmland to an individual, and I mention in the schedule of the property that this is a farmland, there is 0% tax. It is 0% to the seller plus the buyer. I am actually trying to do agriculture. Okay, yes. Yeah, see, and I'm No, I didn't complete. So now, and to just probably to add, I'm not also looking at this half an acre transaction because the half an acre transaction is mostly, to subvert the, real estate, transaction and, make it easier to buy farmlands and right. So that is not that. I have actually got a project from a company who is trying to make me grow a certain, variant of a certain product. And I have already acquired a 50-acre land in which I'm growing that product, but the land does not belong to me. Okay, it's a contract that I've taken of a land. So I'm just trying to see if I have the tax benefit of growing in somebody else's land
and taking the produce and selling it to this company, right? So that is the question. It's not the land. I'm not interested in the land. It's exempted. Sir, it's, it is exempted. See, ownership is immaterial. Whatever Correct. it is, as Srikanth sir said. I got the answer already. I got the answer. Then there is one more case law. Yeah. ಅದರಲ್ಲಿ ಏನಾಗಿತ್ತು ಅಂದರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅವರು ಒಂದಷ್ಟು ಫಾರ್ಮರ್ಸ್ ಲ್ಯಾಂಡ್ ಎಲ್ಲ ಲೀಸ್ ತಗೊಂಡು ಇವರೇ ಟೊಮೆಟೊ ಸೀಡ್ಸ್ ಕೊಟ್ಟಿದ್ದಾರೆ. Correct. ಆ ಟೊಮೆಟೊ ಸೀಡ್ಸ್ನ ಅವರು there is agreement also. They cannot sell to outsiders. They have to sell it to private limited company. So, actually speaking, income tax department has levied income tax on this transaction. Okay. What court has given judgment is, since it is carried on behalf of the private limited company, Yeah. and it is sold, entire production is sold to private limited company. Even if the private limited company sells to a Middleman or Yeshwantpura market or Kailasapalem market, Correct. that is exempt. Wonderful. Or rather a complaint, because your topic said tax implication on agricultural produce. But somehow just before the show started, the Malnad got added to your topic. Because all of your discussion was only about Malnad. We have got only 1.5 or 2 hours time. In that time, I cannot cover everything. That is why we restricted our discussion to the commercial crops grown in Malnad region. Okay, then I'll just ask one question about non-commercial crop. Okay. If we have time, you can just answer. Okay, thank you. See, because now a lot of these companies, who are actually taking the direct farmer to, the doorstep transaction. So I am getting a lot of inquiries where they want us to put a greenhouse, and they are asking me to grow a certain variant here in Bangalore, and probably take that produce to. But these lands are very much in and around Bangalore. They are all small, 1 acre, 1.5 acre lands where we are getting the greenhouse set up, and from there we are. So if you are even still within the Bangalore limits, do you still get benefit of all of this that we have spoken? Yes, so definitely. See, agricultural income, either in rural area, agricultural produce, either in rural area or in urban area, it is exempt. Wonderful. Only when you sell agricultural land situated in urban area, that is only taxable. Not So even if I am agricultural. selling it directly to that corporate company, I still get all the benefits? Yes, because you are the agriculturist and you have done cultivation. Wonderful. Okay. Revenue is exempt, capital is not exempt. Revenue is exempt, capital is not exempt. No, again, this is not, none of this is my land. Okay. So I'm just, taking it from, so I have no connection with the capital. Right? Okay. Okay, wonderful, thank you. And belief, to the best of our knowledge and belief, and as per the provisions of current provisions, as per current court decisions, if any change in law or if any change in court is in future, it may be or may not be relevant. I want to make that disclaimer this thing. So I'll mind. Thank you. Being with you all, thank you for the opportunity. I would say tagline, agriculture is the future of India. So we should be proud owners of some portion of agricultural land, at least for our future generation. Thank you so much. This is Naveen. Actually, initially we started with Malnadu, Mukagadu, then started with Kale. This is really an amazing thing at this point of time, and how they educated us. Maybe we are owning few land here and there. Yes, of course, it's a very educative program for all of us, and I really appreciate them. Thank you. Thank you for inviting me and making me part of this show. Thank you. From SR Seatings. I am extremely blessed and honored to be a part of this function, and for that I want to thank my friend and my chartered accountant Mr. Vaishak and his associates for being. See, opportunities are one which define the success actually, and this is the platform where the opportunities grow. They are interconnected, and for which I thank Fidelidus Group to create such type of platform where we can interact and we can have a support system to develop some opportunities. I want to congratulate the group also for their excellent work in the field of enduring into lot of charity, and that is one of the best human things what one can perform. The charity is one of the best human values which can be dealt in the society.
So I want to really congratulate the top management, and I congratulate them. I think we should have a big round of applause for this particular charity. If I talk about my success, I want to name my channel partners who have been partnering me in my success. That is SBVA Group, Basappa sir, Vaishak, Abhiram, and many more. They are one of the top in the line professionals who have been untiringly delivering lot of consultancy for me, which constitute to great success of mine. And as much as they are good professionals, I have found they are a very good human beings. So thank you very much for being my success. Thank you everybody. Thank you very much. ನಾನು ರಾಮ್ ಪ್ರಸಾದ್ ಅಂತ. ಈ ಸುಂದರ ಸಂಜೆಯ ವೇಳೆಯಲ್ಲಿ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಈ ಒಂದು ನಾವು ಏನು ಕಾರ್ಯಕ್ರಮವನ್ನು ನಮ್ಮ SVBS ಗ್ರೂಪ್ನವರು ಮತ್ತು ಅಭಿರಾಮ್ ಸರ್, ವೈಶಾಖ್ ಅವರು, ಶ್ರೀಕಾಂತ್ ಅವರು ಇವರೆಲ್ಲ ಮಾಡಿರೋದು ಜನಗಳ ತಿಳುವಳಿಕೆಗೆ. ನಾವೆಷ್ಟೋ ಓದಿರ್ತೀವಿ, ನೋಡಿರ್ತೀವಿ, ಮಾಡಿರ್ತೀವಿ, ಆದರೆ ಹೆಂಗೆ ಪ್ರಾಕ್ಟಿಕಲ್ ಮಾಡಿದಾಗ ಅದರ ಸಮಸ್ಯೆಗಳು ಗೊತ್ತಾಗುತ್ತೆ. ಆ ಸಮಸ್ಯೆಗಳ ನಿವಾರಣೆ ನಾವು ಏನಾದರೂ ಒಂದು ಕೆಮ್ಮು ನೆಗಡಿನೋ ಬಗ್ಗೆ ಡಾಕ್ಟರ್ ಹತ್ರ ಹೆಂಗೆ ಹೋಗ್ತೀವೋ ಅದೇ ರೀತಿ ಚಾರ್ಟೆಡ್ ಅಕೌಂಟ್ಸೋ ಅಥವಾ ನಮ್ಮ ವೆಲ್ವಿಷರ್ ಹತ್ರ ತಿಳ್ಕೊಂಡು ಮಾಡೋದು ಬಹಳ ಉತ್ತಮ. ಇಲ್ಲಿ ಸಬ್ಜೆಕ್ಟು ಟ್ಯಾಕ್ಸು ಮತ್ತು ಇನ್ನೊಂದು ಅನ್ನೋ ಇದಲ್ಲ, ನಮ್ಮ ಆದಾಯ ಮತ್ತು ನಮ್ಮ ಇದನ್ನು ಯಾವ ರೀತಿ ಕರೆಕ್ಟಾಗಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ನಮ್ಮ ರಾಜ್ಕುಮಾರ್ ಅವರು ಹೇಳ್ದಂಗೆ ಅಗ್ರಿಕಲ್ಚರ್ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದು ಟ್ಯಾಗ್ ಲೈನ್ ಅಂತ ಖಂಡಿತವಾಗಲೂ ಸತ್ಯ. ನಾನು ನನ್ನ ಪರಿಶ್ರಮದಲ್ಲಿ ಹುಟ್ಟುತ್ತಾ ನಾನು ಒಬ್ಬ ವ್ಯಾಪಾರಿ ಮತ್ತು ವ್ಯವಸಾಯಗಾರನು. ಈ 2000ರಲ್ಲಿ ITBT ಕಂಪನಿಗಳು ಬಂದಮೇಲೆ ಮನೆಗಳನ್ನು ಬಿಟ್ಟು ಎಲ್ಲ ಬೆಂಗಳೂರಿಗೆ ವಲಸೆ ಬಂದುಬಿಟ್ಟಿದ್ವಿ. ಅಗ್ರಿಕಲ್ಚರ್ ಅನ್ನೋದನ್ನೇ ಮರ್ತೋಗಿತ್ತು. ಆ ಮರ್ತೋಗಿದ್ದಾಗ ನಮಗೆ ನೋವು ಬಾಧೆ ಆಯಿತು. ಏಕೆಂದರೆ ನಾನು ಒಂದು ರೂರಲ್ ಏರಿಯಾದಲ್ಲಿರೋನು. ಅಲ್ಲಿನ ಪರಿಸ್ಥಿತಿ ಹಿರಿಯರು ಅಂದರೆ ತಂದೆ ತಾಯಿಗಳು ಅವರಿಗೆ ಮಕ್ಕಳು ಬಿಟ್ಟು ಇಲ್ಲಿ ಬಂದುಬಿಟ್ರೆ ಅಲ್ಲಿ ಕಷ್ಟ ಆಗ್ತದೆ. ಅವರ ವೃದ್ಧ ವಯಸ್ಸಿನಲ್ಲಿ ಕೆಲಸ ಮಾಡೋಕ್ಕೂ ಆಗಿದೆ, ಆ ಜಮೀನನ್ನು ಇಟ್ಕೊಂಡು ವ್ಯವಸಾಯನೂ ಮಾಡಿದೆ, ಭಾಳ ಆರ್ಥಿಕವಾಗಿ ಹಿಂದುಳಿದು ಬಿಡ್ತಾರೆ. ಆದರೆ ಇವಾಗ ಅಂಥ ITBTನಲ್ಲಿ ಬಂದವರು ಇವಾಗ ವಿನಯ್ ಅವರು ಇದು ನಾವು ಯಾವ ರೀತಿ ಲೀಸಿಗೆ ತೆಗೆದುಕೊಂಡು ಅಥವಾ ನಮ್ಮ ಸ್ವಂತದ್ದು ಇದ್ದು ಮಾಡಿದಾಗ ನೆರೆ ಪಕ್ಕದಲ್ಲಿರೋರು ಕೂಡ ಅದನ್ನು ಮಾದರಿಯಾಗಿ ತೆಗೆದುಕೊಂಡು ಮಾಡಿದಾಗ ಇಲ್ಲಿನ ಬೆಂಗಳೂರಿನಲ್ಲಿ ಏನು IT ಕಂಪ್ನಿಗಳು ಬಂದಿದ್ರೆ ಎಲ್ಲ ಮತ್ತೆ ವಾಪಸ್ ರೂರಲ್ ಬಂದು ಅವ್ರ ತಂದೆ ತಾಯಿಗಳನ್ನು ಗಮನಿಸ್ತಾ ಇದ್ದಾರೆ. ಅವ್ರ ಹತ್ರ ಇರೋ 1 ಎಕರೆ 2 ಎಕರೆನಲ್ಲಿ ಕೂಡ ಒಳ್ಳೆ ಬೆಳೆ ಬೆಳೀತಾ ಮಾದರಿಯಾಗಿದ್ದಾರೆ. ನಮ್ಮ ಹಿಂದಿನ ಕಾಲದಿಂದಲೂ ಹೇಳ್ತಾ ಇದ್ದೀವಿ, ರೈತ ದೇಶಕ್ಕೆ ಬೆನ್ನೆಲುಬು ಅಂತ. ಆ ಬೆನ್ನೆಲುಬಿನ ಸಹಕಾರ ಮಧ್ಯದಲ್ಲಿ ಮರ್ತೋಗಿತ್ತು. ಇವಾಗ ಸರ್ಕಾರ ಕೂಡ ಮುಂದೆಜ್ಜೆ ಹಾಕಿ ಎಲ್ಲರಿಗೂ ಅದನ್ನು ಗಮನ ಹರಿಯುವಾಗ ಮಾಡಿದೆ. ಬೇಕಾದ ರೀತಿಯಲ್ಲಿದೆ. ನಾನು ಎಷ್ಟೋ ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಕೆಲವರು 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡವ್ರು ಕೂಡ ಗ್ರೂಪ್ಸ್ ಆಫ್ ವೆರೈಟೀಸ್ ಬೆಳೆದು, ಅಂದರೆ ಇಂಟರ್ ಕ್ರಾಪ್ಸ್, ಅದರಲ್ಲಿ ಇಂಟರ್ ಕ್ರಾಪ್ಸ್ನಲ್ಲಿ ಮಾಡಿ ಇವಾಗ ಇಲ್ಲೇ ಎಕ್ಸಾಂಪಲ್ ಇಷ್ಟು ಮರಗಳಿದೆ, ಈ ಮರಗಳಲ್ಲಿ ಇಲ್ಲಿ ಖಾಲಿ ಪ್ಲೇಸ್ ಇದೆ, ಇಲ್ಲಿ ಕೂಡ ಬೆಳೆ ಮಾಡಿ ಆ ಇನ್ಕಮ್ ಅಂತ ತೆಗೆದುಕೊಂಡು ಹ್ಯಾಪಿಯಾಗಿ ಫ್ಯಾಮಿಲಿ ಲೀಡ್ ಮಾಡ್ಬೋದು. ಆರ್ಥಿಕದ ವಿಷಯದಲ್ಲಿ ಬರಬೇಕಾದ್ರೆ ನಮ್ಮ ದೇಶ ಕೂಡ ಕಷ್ಟ ಪರಿಸ್ಥಿತಿಯಲ್ಲಿದೆ. ಇದನ್ನು ನೀಗಿಸೋ ವಿಚಾರ ಅಂದರೆ ಓನ್ಲಿ ಒಂದು ಅಗ್ರಿಕಲ್ಚರ್ ಮಾತ್ರ. ಯಾವ IT ಕಂಪ್ನಿ ಆಗಲಿ, BT ಕಂಪ್ನಿ ಆಗಲಿ, ಇನ್ನೊಂದು ಕಂಪ್ನಿ ಆಗಲಿ ಮಾಡೋಕ್ಕಾಗಲ್ಲ. ನಮ್ಮ ಚಿತ್ರ ಉದ್ಯಮಗಳು ಕೂಡ ಎಷ್ಟೋ ಕಲಾಕಾರರು ಇವತ್ತು ಎಲ್ಲಿದ್ದಾರೆ ಅಂದರೆ ಪಾಪ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರ ಕಲೆ ಇವಾಗ ಇಲ್ಲಿ ಕಲೆ ನೋಡಿದ್ವಿ. ಆದರೆ ನಾನು ಪರಿಶ್ರಮದಲ್ಲಿ ಕೂಡ ಇದ್ದೀನಿ. ನಮ್ಮದು ಸಿನಿಮಾ ಥಿಯೇಟ್ರ್ ಇದೆ, ನಾನು ಒಬ್ಬ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿದೆ 1980ಸ್ನಲ್ಲೇ. ಆ ಸಮಯದಿಂದನೂ ಈ ಚಿತ್ರಕಲೆ ಮೊನ್ನೆ ತನಕ ಚೆನ್ನಾಗಿತ್ತು. ಖಾಲಿ ಕೇವಲ ಒಂದು 6 ತಿಂಗಳಿಂದ ಹೆಂಗೆ ಇದಾಗೋಗಿದೆ ಅಂದರೆ ಆ ರೀತಿ ಕಷ್ಟ ಪರಿಸ್ಥಿತಿಗಳಿರುತ್ತೆ. GSTನಲ್ಲಿ ಕೂಡ ಅಷ್ಟೇ, ನಮ್ಮ ಚಿತ್ರ ಮಾಧ್ಯಮಕ್ಕೆ GST ಹಾಕಿ ಸ್ಲ್ಯಾಬ್ ಮಾಡಿಬಿಟ್ಟಿದ್ದಾರೆ. ಇರ್ಬೋದು, ಕಮ್ಮಿನೇ ಇರ್ಬೋದು, ಆದರೆ ಕನ್ನಡ ಚಿತ್ರರಂಗಕ್ಕೆ ಎಕ್ಸೆಂಪ್ಷನ್ ಇತ್ತು. ಅದಕ್ಕೆ ಕೂಡ ನಮಗೆ ಅದಕ್ಕೂ ಇಂಪ್ಲಿಮೆಂಟ್ ಮಾಡಿಬಿಟ್ರು.
ಅದರ್ ಲ್ಯಾಂಗ್ವೇಜಸ್ ಕೊಟ್ಟರು ಅದೊಂದು ರೀತಿ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ನಮ್ಮ ಇದಕ್ಕೆ ಕೂಡ ಕೊಟ್ಟು ಅದೊಂದು ಅನ್ಯಾಯ ಆಯಿತು. ಯಾಕೆಂದರೆ ಇಲ್ಲಿ ಪ್ರೋತ್ಸಾಹ ಕಮ್ಮಿ. ಬೇರೆ ಲ್ಯಾಂಗ್ವೇಜಸ್ ಆದರೆ ಎಲ್ಲ ಹಂಗೆ ಹಿಂಗೆ ಅಂತ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಕನ್ನಡದಲ್ಲಿ ಕೆಲವು ಚಿತ್ರಗಳಿಗೆಲ್ಲ ಮಾಡ್ತಾರೆ, ಇನ್ನು ಕೆಲವ್ರದ್ದೆಲ್ಲ ಪಾಪ ಅವ್ರ ಪರಿಶ್ರಮ ಇದು ಒಂದು ಚಿತ್ರರಂಗ ಮಾಡಬೇಕು ಅಂದರೆ ಅದ್ರ ಹಿಂದೆ 1000 ಜನ ಇರ್ತಾರೆ ಅದಕ್ಕೆ ದುಡಿಯೋರು. ಹೌದಲ್ವ ಸರ್ ನಮ್ಮವರೇ? ಅವ್ರಿಗೆಲ್ಲ ನಾವು ಜೀವನ ಕೊಟ್ಟಂಗಾಗತ್ತೆ. ಅದನ್ನೆಲ್ಲ ನೀವು ಆಧರಿಸಬೇಕು ಅಂತ ಈ ಸಮಯದಲ್ಲಿ ನಾನು ಆ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏಕೆಂದರೆ ಎಂಟರ್ಟೈನ್ಮೆಂಟ್ ಇದ್ದರೆ ನಾವೆಷ್ಟೋ ಕಷ್ಟಪಟ್ಟಿರ್ತೀವಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗೋದು ಓನ್ಲಿ ಒಂದು ಚಿತ್ರೋದ್ಯಮದಿಂದಾನೆ. ಏನೋ ಒಂದು ನಮ್ಮ ಯೋಗ ಹೇಳಿದ್ರೆ ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಪಾರ್ಟ್ ಫ್ರಮ್ ದಿ GST ಆ್ಯಂಡ್ ಇನ್ಕಮ್ ಟ್ಯಾಕ್ಸ್, ನಾವು ಯೋಗ ಅನ್ನೋದನ್ನು ಮಾಡೋದ್ರಿಗೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತೀನಿ. ದುಡ್ಡು ಕೊಟ್ಟು ಮೆಡಿಟೇಷನ್ ಸಿಗೋದಿಲ್ಲ ಅಂದರೆ ಓನ್ಲಿ ಚಿತ್ರಮಂದಿರದಲ್ಲಿ ಮಾತ್ರ. ಅವ್ನು ಏನು ಮಾಡ್ತಾ ಇದ್ದಾನೆ ಅದನ್ನೇ ಕಾನ್ಸಂಟ್ರೇಷನ್ ಆಗಿ ನೋಡ್ತೀವಿ. 10 ನಿಮಿಷ ಆದರೂ ನೋಡಿದಾಗ ನಮ್ಮ ಮೈಂಡು ನಮ್ಮ ಬಾಡಿ ಎಷ್ಟೋ ರಿಫ್ರೆಶ್ ಆಗುತ್ತೆ. ನಾನು ಎಲ್ಲರಿಗೂ ಇದನ್ನೇ ಹೇಳಿ ನೋಡಿ ನೋಡ್ಬೋದು ಮನೆಯಲ್ಲಿ TV ನಲ್ಲಿ, ಆದರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಯೂಟ್ಯೂಬ್ನಲ್ಲಿ ನೋಡ್ಬೋದು, ಆದರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಆದರೆ ಚಿತ್ರಮಂದಿರಲ್ಲಿ ಹೋಗಿ ನೋಡಿದಾಗ ನಿಮ್ಮ ಫೀಲಿಂಗೇ ಬೇರೆ ಇರುತ್ತೆ. ಮಕ್ಕಳ ಜೊತೆನಲ್ಲೋ ಮನೆಯವರ ಜೊತೆನಲ್ಲೋ ಇದ್ದು ಆ ಸಂತೋಷ ಪಡೆದಾಗ ನಿಮ್ಗೆ ಆಗೋ ಆನಂದ ಎಷ್ಟು ಕೋಟಿಗಳಿದ್ರೂ ಸಿಗಲ್ಲ. ಆ ಆನಂದ ಬಯಸಬೇಕು. ಇದನ್ನು ಇಂದಿನ ದಿನದ ಅನುಭವವನ್ನು ಈ ದಿನ ಪಡೀಬೇಕು. ನಾನು ಮುಂದಕ್ಕೆ ಏನೋ ಮಾಡಬೇಕು, ಎಂಥದೋ ಮಾಡಬೇಕು ಅಂತಂದಾಗ ಅದು ಎಲ್ಲಿ ನಿಲ್ಲತ್ತೋ ಗೊತ್ತಿಲ್ಲ ಯಾರಿಗೂ. ಆದರೆ ಇವಾಗ ಹೋಗಿರೋ ಜೀವನನ ಮತ್ತೆ ನೀವು ಪಡೆಯೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಇದನ್ನು ನೋಡಬೇಕು, ನಮ್ಮ ವ್ಯವಸಾಯದ ಕಡೆ ಗಮನ ಕೊಡಬೇಕು. ಅವರವ್ರ ಟ್ಯಾಲೆಂಟ್ ಆಗಿ ಯಾವ್ಯಾವ್ದು ಬೆಳೆಯನ್ನು ಬೆಳಿಬೋದು. ಎಷ್ಟು ಒಂದು ಈ ಕೊತ್ತಂಬರಿ ಸೊಪ್ಪು, ಧನಿಯಾ, ಅದನ್ನು ಮನೆ ಮುಂದೆ ಹಾಕಿದ್ರೆ ಮನೆಗೆ ಬೇಕಾದಷ್ಟು ನಮ್ಗೆ ಸಿಗತ್ತೆ. ಒಂದು ಹೂಕುಂಡಿನಲ್ಲಿ ಈ ಕ್ಯಾರೆಟು ಬೆಳೆಸ್ಬೋದು, ಇದು ಬೆಳೆಸ್ಬೋದು ಮನೆಯಲ್ಲಿ ಟೆರೆಸ್ ಮೇಲೆ. ಇವಾಗೆಲ್ಲ ಭಾಳ ಜನ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನಾವು ಮನೆಗೆ ಬೇಕಾದಂತ ಮಾಡಿಕೊಂಡ್ರೆ ಅದೊಂದು ಆಲ್ಸೋ ನಿಮಗೆ ಮನೆಗೆ ಒಂದು ಸೇವಿಂಗ್ಸ್ ಇರುತ್ತೆ. ನಮ್ಮ ದೈನಂದಿನ ಖರ್ಚುಗಳಲ್ಲಿ ಇಂಥ ಕೋವಿಡ್ನಲ್ಲಿ ಅದೊಂದು 20% 30% ಉಳಿತಾಯ ಆಗಬೇಕಾಗುತ್ತೆ. ಇವೆಲ್ಲ ನಾವು ಥಿಂಕ್ ಮಾಡಬೇಕು. ಅದನ್ನು ಪ್ರಾಕ್ಟಿಕಲಾಗಿ ತಂದ್ರೆಗಾನ ದೇಶನ ಇಂಡೈರೆಕ್ಟಾಗಿ ನಾವು ಕಟ್ಟಿದಂಗೆ ಆಗುತ್ತೆ. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದನ್ನು ಬಿಟ್ಟಾಕಬೇಕು, ನಾವು ಮಾಡಿ ತೋರಿಸ್ಬೇಕು. ಜನಶಕ್ತಿ ಇದ್ರೇ ಎಲ್ಲದರೊಳಗೂ ಅಭಿವೃದ್ಧಿ ಆಗೋದು, ನಮ್ಮ ದೇಶ ಕೂಡ ನಂಬರ್ 1 ಆಗೋದು. ಚೀನಾ ಅವರು ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ. ಕಾರಣ ಏನು ಅಂತಂದರೆ ಅವರೆಲ್ಲ ವೆಲ್ ಎಸ್ಟಾಬ್ಲಿಷ್ ಆಗೋದು. ನಮ್ಮಲ್ಲಿ ಐರನ್ ಓರು 2000 ಪರ್ ಟನ್ನು 600 ರೂಪೀಸ್ ಇತ್ತು. ಅವ್ರು 3800 ರೂಪಾಯಿ ಕೊಂಡ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೆಳೆಸ್ಕೊಂಡ್ರು. ನಮ್ಮ ಏನಿದೆಯೋ ಇದನ್ನೆಲ್ಲ ತೆಗೆದುಕೊಂಡು ಅಲ್ಲಿ ಮಾಡಿದ್ರು. ಅವ್ರಿಗೆಲ್ಲ ಅದರೊಳಗೂ ಆದ್ಯತೆ ಆಯಿತು, ನಮ್ಮಲ್ಲಿ ಕಮ್ಮಿ ಆಯಿತು. ಆದರೆ ನಮ್ಮಲ್ಲಿರೋ ಇಂಟೆಲೆಕ್ಚುಯಲ್ಸೇ ಅಲ್ಲಿ ಅವ್ರು ಬೆಳೆಸ್ಕೊಂಡಿದ್ದಾರೆ. ಆದರೆ ಇದನ್ನು ಭಾರತ ದೇಶಕ್ಕೆ ಇಡಬೇಕು, ನಮ್ಮ ಭಾರತವನ್ನು ಕಟ್ಟಬೇಕು, ನಾವು ಪ್ರಪಂಚದಲ್ಲೇ ನಂಬರ್ 1 ಆಗಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ದಯವಿಟ್ಟು ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ನಿಮ್ಮ ಅಮೂಲ್ಯವಾದ ಸಮಯ ತೆಗೆದುಕೊಂಡಿದ್ದಕ್ಕೆ ಮತ್ತೊಂದು ಸಾರಿ ನಾನು ನಮ್ಮ ಅಭಿರಾಮ್ ಸರ್ಗೂ, ವೈಶಾಖು, ಶ್ರೀಕಾಂತ್ ಅವ್ರಿಗೂ, ನಿಮ್ಮೆಲ್ಲ ಟೀಮ್ನವ್ರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು. ನಮಸ್ಕಾರ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇದು ಮಾಡಿದ್ದು ತುಂಬ ಸಂತೋಷ. ತುಂಬ ಒಳ್ಳೆಯ ಪ್ರೋಗ್ರಾಮ್ ಇದು. ಯಾಕಂದರೆ ಎಲ್ರಿಗೂ 1ನೇ ತಾರೀಕಿಂದ 20ನೇ ತಾರೀಕುವರೆಗೂ ಎಲ್ಲ ವಿಷಯಗಳನ್ನ ಎಜುಕೇಟೆಡ್ ಮಲೆನಾಡಿನ ಮುಖಗಳು ಈ ಒಂದು ಇದರಲ್ಲಿ ತುಂಬ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಸಿನಿಮಾದು ಒಂದು ಮಾಡಿದರೆ ತುಂಬ ಚೆನ್ನಾಗಿರ್ತಿದ್ದೆ. ನಾನು ತುಂಬ ಜನಕ್ಕೆ ಈ ಕಾನೂನು ರೀತಿಯಲ್ಲಿ ಯಾವುದು ಗೊತ್ತಿಲ್ಲ, ಇನ್ಕಮ್ ಟ್ಯಾಕ್ಸು ಇದೆಲ್ಲ ತಿಳುವಳಿಕೆ ಚೆನ್ನಾಗಿರೋದು. ಬಟ್ ನಾನು ನಮ್ಮ ವೈಶಾಖ್ ಅವರು ಆಡಿಟ್ರ್ ಹೇಳಿದಾಗ ಈ ಫಂಕ್ಷನಿಗೆ ನಾನು ಏನು ಗೊತ್ತಿಲ್ಲ ಅಂತ ಅಂದ್ಕೊಂಡೆ. ಬಟ್ ತುಂಬ ಇದಾಯಿತು. ಯಾಕಂದರೆ ನಮಗೂ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ತುಂಬ ವಿಷಯಗಳು ತಿಳ್ಕೊಂಡಿದ್ದು. ತುಂಬ ಸಂತೋಷ. ಎಲ್ರಿಗೂ ಒಳ್ಳೆಯದಾಗಿ. ವಿನಯ್, ಇನ್ವೈಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ರಾಮು ಅವ್ರು ಹೇಳ್ದಂಗೆ ನನಗೂ ಈ ಅಗ್ರಿಕಲ್ಚರ್ ಇನ್ಕಮು, ಲ್ಯಾಂಡು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಚಿಕ್ಕ ಪೀಸ್ ಆಫ್ ಲ್ಯಾಂಡ್ ಇದೆ ಊರಲ್ಲಿ, ಅಷ್ಟು ಬಿಟ್ಟರೆ ಅದ್ರ ಬಗ್ಗೆ ಏನೇನು ಗೊತ್ತಿಲ್ಲ ನನಗೆ. ಇವತ್ತು ವಿವರಿಸಿದೆಲ್ಲ ತುಂಬ ಡೀಟೇಲ್ ಆಗಿತ್ತು, ಎಲ್ಲ ಕ್ಲೀನಾಗಿ ಅರ್ಥ ಆಯ್ತು. ಇವತ್ತು ಏನು ಮಾಡಿದ್ರೆ
ಕರೆಕ್ಟು, ಏನು ಮಾಡಿದ್ರೆ ತಪ್ಪು, ಯಾವ ಥರ ಮಾಡಬೇಕು, ಯಾವ ಥರ ಅಪ್ರೋಚ್ ಆಗಬೇಕು ಅನ್ನೋದು ತುಂಬ ಕ್ಲಿಯರಾಗಿ ಹೇಳ್ಕೊಟ್ರು. ಅದು ಒಂದು ಆಸ್ಪೆಕ್ಟು. ಬಟ್ ಸೆಕೆಂಡ್, ಫಿಡ್ಲೈಟರ್ಸ್ ಗ್ರೂಪ್ ಅವರು ಈ ಥರ ಪ್ರೋಗ್ರಾಮ್ ಅರೇಂಜ್ ಮಾಡಿ ಆರ್ಟ್ನ ಪ್ರಮೋಟ್ ಮಾಡಿ ಪ್ಲಸ್ ಸೋಷಿಯಲ್ ಕಾಸ್ನ ಅದ್ರ ಜೊತೆ ಲಿಂಕ್ ಮಾಡಿ ಮಲ್ಟಿಪಲ್ ಆ್ಯಂಗಲ್ಸ್ನ ತೊಗೊಂಬಂದು ಇಲ್ಲಿ ಜೊತೆ ಸೇರಿಸಿದ್ದಾರೆ. ಇಟ್ಸ್ ಅ ವೆರಿ ಯುನೀಕ್ ಇನಿಷಿಯೇಟಿವ್ ಆ್ಯಂಡ್ ವೆರಿ ಗುಡ್ ಇನಿಷಿಯೇಟಿವ್. ಥ್ಯಾಂಕ್ಸ್. ಈ ಆಪರ್ಚುನಿಟಿ ಕೊಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅವರು ಏನು ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಒಂದು ಧೈರ್ಯ ಅಂತ ತುಂಬಿಸಿದ್ದಾರೆ. ಎಲ್ಲರ ಮನಸ್ಸಿನಲ್ಲೂ ಅಗ್ರಿಕಲ್ಚರ್ ಅನ್ನೋದನ್ನು ಏನು ಅಂದ್ಕೊಂಡಿದ್ರು ಅದಕ್ಕೆ ಧೈರ್ಯ ತುಂಬಿಸಿ ಎಲ್ಲರಿಗೂ ಮುನ್ನುಗ್ಗೋದಕ್ಕೆ ನಿಮ್ಮನ್ನೆಲ್ಲ ಯೋಧರನ್ನು ಮಾಡಿದ್ದಾರೆ. ಅವ್ರಿಗೆ ಭಾಳ ನಾನು ನಮಸ್ಕಾರಗಳು ಮಾಡ್ತಾ ಇದ್ದೇನೆ. ಆ ಧೈರ್ಯ ತುಂಬಿಸೋದೇ ಭಾಳ ಕಷ್ಟ. ಒಂದಿಷ್ಟು ಜನ ಸೇರಿಸ್ಬೇಕು ಅಂದರೆ ಈ ಕೋವಿಡ್ ಟೈಮ್ನಲ್ಲಿ ಕೂಡ ಎಷ್ಟು ಕಷ್ಟ ಇದೆ ಅಂತ ನಮಗೂ ಗೊತ್ತಿದೆ. ಆದರೂ ಸೇರಿಸಿದ್ದಾರೆ. ಅದಕ್ಕೂ ನಾನು ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಇವತ್ತು ಪ್ರೋಗ್ರಾಮು ಇಲ್ಲಿ ನಾನು ಕರೆದು ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಅದು ಒಂದೇ ಅಲ್ಲ, ನಾನು ಭಾಳ ವಿಷಯ ತಿಳ್ಕೊಂಡಿದ್ದೀನಿ. ಬೇರೆ ಬೇರೆ ಸ್ಪೀಕರ್ಸು ಬೇರೆ ಬೇರೆ ಆ್ಯಂಗಲ್ ಹೇಳಿರ್ತಾರೆ. 1, 2, 3 ಮಧ್ಯ ಇದಾಗಿದೆ. ಅದನ್ನು ಮಾತ್ರ ಹೇಳ್ತೀನಿ ನಾನು, ಬಾಕಿ ಬೇಕಿಲ್ಲ. ಟೈಮು ಎಲ್ಲರಿಗೂ ಆಗ್ತಾಯಿದೆ. ಅಗ್ರಿಕಲ್ಚರ್ ಲ್ಯಾಂಡು ಡೆಫಿನೇಷನ್ನು ಅರ್ಬನ್ನು 8 ಕಿಲೋಮೀಟರ್ಸ್ ಫ್ರಮ್ ಮುನ್ಸಿಪಲ್ ಹೇಳಿದ್ರು. ಜೊತೆಗೆ ಒಂದು 10,000 ಪಾಪ್ಯುಲೇಷನ್ ಎಕ್ಸೀಡ್ ಆಗಬಾರ್ದು, ಅದೊಂದಿದೆ. ಗ್ಯಾಪ್ ಇಟ್ಕೋಬೇಕು, ಟ್ರೈ ಮಾಡಬೇಕಾಗ. ದಟ್ ಈಸ್ ಒನ್. ಎರಡನೇದು, ಡೈರೆಕ್ಟ್ ಟ್ಯಾಕ್ಸ್ ಹೇಳಬೇಕಾದ್ರೆ ಅವ್ರು ಹೇಳಿದ್ರು ಅದು ಯಾವ ಥರ ರೇಟ್ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ನಮ್ಮಲ್ಲಿ ಏನು ಕರಿತೀವಿ ಅಂದರೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ರೇಟ್ ಪರ್ಪಸಸ್ ಅಂತ. ದಟ್ ಈಸ್ ದಿ ಮೀನಿಂಗ್. ದಟ್ ಸೇಸ್ ಎವ್ರಿಥಿಂಗ್ ದೇರ್. ದಿಸ್ ಇಸ್ ಒನ್. GST ಇಂಪ್ಲಿಕೇಶನ್ಸು ಆಲ್ರೆಡಿ ಹ್ಯಾಸ್ ಎಕ್ಸ್ಪ್ಲೈನ್ ಪ್ರಾಪರ್ಲಿ. ದೇರ್ ಇಸ್ ನಥಿಂಗ್. ಯಾರೂ ಇನ್ಕಮ್ ಟ್ಯಾಕ್ಸು ಅಥವಾ ಇನ್ನೊಂದು ವಯಸ್ಸಾಗಿ ನೋಟಿಸ್ ಬಂದಾಗ ಪ್ಯಾನಿಕ್ ಅಲ್ಲ, ಅದಕ್ಕೆ ಏನು ಸೊಲ್ಯೂಷನ್ ಬೇಕೋ ಅದು ಮಾಡಬೇಕು. ಇವತ್ತು ಈ ಫಿಡಿಲಿಟಿ ಗ್ರೂಪ್ನವರು ಇಷ್ಟೆಲ್ಲ ಕರೆದು ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಈ ಸಲಹೆಗಳನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ಇದಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಎಲ್ಲ ಮಾಡ್ಕೊಳ್ಳಿ. ನಿಮ್ಗೆ ಏನು ಬೇಕಾದ್ರೂ ಫಿಡಿಲಿಟಿ ಗ್ರೂಪ್ನ ಅಥವಾ ನಮ್ಮ ಗ್ರೂಪ್ನ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಫೋನು ಮೇಲು ಏನು ಬೇಕಾದ್ರೆ ಕೇಳ್ಕೊಳ್ಳಿ. ಇಷ್ಟು ಶಾರ್ಟ್ ಟೈಮ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದರಿಂದ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಬಂದರೆ ಅದಕ್ಕೆ ಡೆಫಿನೆಟ್ಲಿ ವಿ ವಿಲ್ ಅಶ್ಯೂರ್ ಯು ದಟ್ ವಿ ವಿಲ್ ಗಿವ್ ಬೆಟರ್ ಕನ್ಸಲ್ಟೆನ್ಸಿ ಆಲ್ಸೋ. ಒನ್ ಥಿಂಗ್ ಈಸ್ ನಾಲೆಡ್ಜ್ ಈಸ್ ಪವರ್ ಆ್ಯಂಡ್ ಟೈಮ್ ಈಸ್ ಮನಿ. ಪ್ಲೀಸ್ ರಿಮೆಂಬರ್ ದಿಸ್. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು, ಈ ಸಂಜೆಯ ರೂವಾರಿಗಳಾದಂಥ SBVA ಅಸೋಸಿಯೇಟ್ನ ಎಲ್ಲ ಪಾರ್ಟ್ನರ್ಗಳು, ಹಾಗೆ ಅಮಿತ್ ಮಹಾರಾಜ ಸರ್ ಇರ್ಬೋದು, ಇವರೆಲ್ಲ, ರಾಮು ಸರ್, ನಾವೆಲ್ಲ ಒಂದು ಭೇಟಿ ಮಾಡುವ ಅವಕಾಶ ಕೊಂಡಿ. ಆ ಕೊಂಡಿ ಬೆಸೆಯುವ ಕಾರ್ಯ ಫಿಡಿಲಿಟಿಸ್ ಕಾರ್ಪ್ನ ಸಂಸ್ಥಾಪಕರು ನಿರ್ದೇಶಕರಾದಂಥ ಶ್ರೀ ಅಚ್ಯುತ್ ಗೌಡ ಅವರು ಮಾಡಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ. ನಿಮ್ಮನ್ನೆಲ್ಲ ಉದ್ದೇಶಿಸಿ 2 ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಗೆ ಈ ಶೋಗಳನ್ನು ಆ್ಯಕ್ಚುಲಿ ನಮ್ಮ ಗ್ಯಾಲರಿ ಸ್ಟಾರ್ಟ್ ಮಾಡೋದ್ರಿಂದ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ಮತ್ತು ಬೇರೆಯವರಿಗೆ ಸಪೋರ್ಟ್ ಮಾಡಿಕೊಂಡೇ ಭಾಳ ಬಂದಿದ್ದೆ. ಅವ್ರದ್ದೆಲ್ಲ ಭಾಳ ಕಾಲ್ಗಳು ದೇ ಆರ್ ರಿಲೇಟೆಡ್ ಸಫರಿಂಗ್. ನಾವು ಯಾರಿಗೂ ಹೊರಗಡೆ ಬರೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಸಿಚುವೇಶನ್ಗಳಲ್ಲಿದ್ದರು. ಸೊ ವಿ ಥಾಟ್ ಲೆಟ್ ಅಸ್ ಸ್ಟಾರ್ಟ್. ಯಾರಾದರೂ ಒಬ್ಬರು ಎಲ್ಲ ಒಂದು ಇನಿಷಿಯೇಟಿವ್ ತಗೊಳ್ಳದೇ ಇದ್ರೆ ಮಾಡೋರು ಯಾರು ನಾವೆಲ್ಲ ನೋಡ್ಬೋದು. ಅಮೆಜಾನ್ ಪ್ರೈಮಲ್ಲೇ ಭಾಳಷ್ಟು ಮೂವಿಗಳು ನೋಡ್ತಾ ಕೂತ್ಕೋಬೋದು. ಹೊರಗಡೆ ಬರದೇ ಇದ್ರೆ ಎಷ್ಟು ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೊಂದು ನಮ್ಮದು. ಹಾಗೆ ಇದರಿಂದ ಒಂದಿಷ್ಟು ಜನಗಳಿಗೆ ಒಂದು ಆತ್ಮಸ್ಥೈರ್ಯ ಬಂದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರೋದು. ಆಮೇಲೆ ಈ ಪರ್ಟಿಕ್ಯುಲರ್ಲಿ ಈ ದಿನದ್ದು ಪ್ರೋಗ್ರಾಮ್ ನಮ್ಮ ಬ್ರದರ್ ಅಂತಾನೆ ಅನ್ಕೊಬೋದು. ವೈಶಾಖ್ ಒಂದರ ನಾವು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ. ಅವ್ರಿಗೆ ಏನು ಡಿಸಿಷನ್ ತಗೊಂಡ್ರು ಅವರೇ ಮಾಡಬೇಕು ಅಂತ. ಅವರೇ ಇದನ್ನ ಪೂರ್ತಿ ಒಂದನ್ನು ನೋಡಿಕೊಂಡು ಇನಿಷಿಯೇಟಿವ್ ಮಾಡಿ ತಗೊಂಡಿರ್ತಕ್ಕಂಥ ಪ್ರೋಗ್ರಾಮ್ ಇದು. ಅಂದರೆ ಇದ್ರ ಉದ್ದೇಶ ಕೂಡ ವೆರಿ ಸಿಂಪಲ್. ನಮಗೆ ನಾನಿಲ್ಲಿ ಕುತ್ಕೊಂಡಾಗ ನನ್ನ ತಲೆಯಲ್ಲಿ ಬಹಳಷ್ಟು ಇಷ್ಟೆಲ್ಲ ಇದೆಯಾ ಅಂತ ಇನ್ನು ನಾವು ಓನ್ಲಿ ಲುಕಿಂಗ್ ಎಟ್ ಅವರ್ ಆ್ಯಂಗಲ್. ನಾಳೆ ಏನಾಗಬೇಕು ಅನ್ನೋದು ನೋಡ್ತಾ ಇರ್ತೀವಿ. ಬಿಸ್ನೆಸ್ ಆಸ್ ಎ ಬಿಸ್ನೆಸ್ ಮ್ಯಾನ್ ಈ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಎಲ್ಲ ಹೇಗೋ ವಶಕ್ಕಿದ್ದಾರೆ ಅನ್ನೋದು ಕಾನ್ಫಿಡೆನ್ಸ್ ಒಂದು ಪಾರ್ಟು. ಬಟ್ ಸೇಮ್ ಟೈಮ್ ಇದ್ರ ನಾಲೆಡ್ಜ್ ಬೇಕಲ್ವ ನಮ್ಗೂ. ನಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಈಗಲೂ ನಾನು ಐ ಆಮ್ ಪ್ರೌಡ್ ಕಲೆಕ್ಟರ್ ಆಫ್ ಈ ಸ್ಕಲ್ಪ್ಚರ್ದು ರೈತರ ಮಗ ನಾವು ಇನ್ನು. ಸೊ ಆಗ ಖುಷಿ ಇದೆ ಅದ್ರ ಬಗ್ಗೆ. ಇನ್ನು ಲ್ಯಾಂಡ್ ಕೂಡ ಇದೆ, ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ನಾಲೆಡ್ಜನ್ನ ತಗೊಳ್ಳೋದು ಬಹಳ ಇಂಪಾರ್ಟೆಂಟು. ಈ ಮೆಸೇಜ್ ಕೂಡ ನಾವು ಬಹಳಷ್ಟು ಜನಗಳಿಗೆ ಶೇರ್ ಮಾಡೋದು ಕೂಡ ಇಂಪಾರ್ಟೆಂಟ್. ಯಾರೋ 1%
5% ಜನಗಳಿಗೆ ಯೂಸ್ ಆದ್ರೂ ಕೂಡ ಇದು ಯೂಸ್ಫುಲ್ ಅನ್ನೋ ಹಾಗೇನೆ. ಆಮೇಲೆ ಇದು ಈ ಕೊರೋನಾ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಜನಗಳನ್ನ ಯಾವ ರೀತಿ ಅಂತ ಹೇಳಿದ್ರೆ ನನ್ ಕೆಲವೆಲ್ಲ ಮೆಮೊರೀಸ್ ಇದೆ. ವೈಶಾಖ್ ಅವ್ರ ಆಫೀಸ್ ಎಷ್ಟು ನಾಲೆಡ್ಜ್ ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ವೈಶಾಖ್ ಅವ್ರ ಆಫೀಸ್ಗೆ ಈಗಲೂ ನಾನು ಹೇಳ್ತಾ ಇರ್ತೀನಿ, ಹೋಗಿದ್ವಿ ಯಾವುದೋ ಒಂದು ಇಶ್ಯೂಸ್ ಮೇಲೆ ಹೋದ್ವಿ. ಅವಾಗ ಶ್ರೀಕಂಠ್ ಸರ್ ಬಂದ್ರು, ನನ್ನ ಮುಂದ್ಗಡೆ ಕುತ್ಕೊಂಡಿದ್ದೆ. ನಾನು ಅವಾಗಷ್ಟೇ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಓಪನ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಬಂದು ಸ್ಟ್ರೈಟ್ ಆಗಿ ಒಂದು ಡೈಲಾಗ್ ಹೊಡೆದ್ರು, ಈಗ ಯಾರು ನೋಡಿದ್ರು ಈ ಪ್ರೈವೇಟ್ ಇಮಿಡಿಯೇಟ್ಲಿ ಅಂಬಾನಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡೋರು ಅಂತ ಅಲ್ಲ ವಿಷಯ. ನಾನು ಇಶ್ಯೂ ಮಾಡ್ಕೊಂಡು ಅವತ್ತೇ ಕುತ್ಕೊಂಡಿದ್ದೀನಿ. ಬಂದು ಹಿಂದ್ಗಡೆ ಹೇಳ್ತಾ ಇದ್ರು ಅವ್ರು, ಏನ್ ನೀವು ಅಂಬಾನಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಪ್ರೈವೇಟ್ ಲಿಮಿಟೆಡ್ ಮಾಡ್ಕೊಳ್ಳೋರು ಎಲ್ಲರೂ. ಅದಕ್ಕೊಂದು ಪ್ರೊಪ್ರೈಟರಿ ಫಾರ್ಮ್ ಅಲ್ಲಿ ಎಷ್ಟೆಷ್ಟು ಇಶ್ಯೂಸ್ ಅನ್ನು ಈಸಿಯಾಗಿ ಮಾಡ್ಕೋಬಹುದು ಅನ್ನೋ ಒಂದು ಮೆಸೇಜ್ ಹೇಳಿದ್ರು. ಅದನ್ನ ನಾನು ಯಾವಾಗ್ಲೂ ನಮ್ಮ ಯಂಗ್ಸ್ಟರ್ಸ್ ನಮ್ಮ ಜೊತೆ ಬರೋವಾಗೆಲ್ಲ ಹೇಳ್ತಾ ಇದ್ದೀನಿ. ನಾನು ಈ ಡೈಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟಿಲ್ ಐ ಡೋಂಟ್ ವಾಂಟ್ ಟು ಫರ್ಗೆಟ್ ದಟ್. ಆ ಮೂಮೆಂಟ್ ಆಗಿತ್ತಲ್ವ ವಿಷಯ್. ಸೊ ಇವತ್ತು ಬಂದಾಗ ನಮ್ಗೆ ಅಂಬಾನಿನೇ ನೆನಪಾಗ್ತಿರ್ತಾರೆ ಯಾವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಸರ್, ಥ್ಯಾಂಕ್ ಯು. ಅಂಡ್ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಷಯ ಹೇಳ್ಬೇಕು, 1993 ನಾನು ತೀರ್ಥಹಳ್ಳಿ ಸ್ಕೂಲಲ್ಲಿ ಓದಿದ್ದು. ಅದಾದ್ಮೇಲೆ ನಮ್ಮ ಸ್ನೇಹಿತರೆಲ್ಲ ಇವತ್ತೊಂದು ಈ ನೋಡಿ ಗಳಿಗೆಗಳು ಹೇಗಿರುತ್ತೆ, ಮೂಮೆಂಟಮ್ ಹೇಗಿರುತ್ತೆ ಅಂತ ನನ್ನ ಒಂದು 2 ಜನ ಕ್ಲಾಸ್ಮೇಟ್ಸ್ ಗಳು ಬಂದ್ಬಿಟ್ಟಿದ್ದಾರೆ. ಅವತ್ತು 1993 ನೋಡಿರೋದು ಈಗ ನೋಡ್ತಾ ಇದ್ದೀನಿ. ಒಬ್ಬ ಗಣೇಶ್ ಅಂತ ನನ್ನ ಫ್ರೆಂಡ್ ಎಲ್ಲ, ಆಮೇಲೆ ಶಿವಕುಮಾರ್, ಆಮೇಲೆ ವಿಶ್ವಾಸು. ನೋಡಿ ಕೊರೋನಾ ಎಷ್ಟು ಮಜಾ ಕೊಡ್ತಾ ಇದೆ ನೋಡಿ. ಇಲ್ಲಾದ್ರೆ ಎಲ್ಲಿ ಬರ್ತಾ ಇದ್ವಿ, ಎಲ್ಲಿ ಮೀಟ್ ಆಗ್ತಾ ಇದ್ವಿ. ನಾನು ನೋಡೇ ಇರ್ಲಿಲ್ಲ ಅವ್ರನ್ನ. 1993 ಇವಾಗ ಎಷ್ಟು ವರ್ಷ ಆಯ್ತು. ಸೊ 27 years ಬ್ಯಾಕ್ ನಾವೆಲ್ಲ ಒಂದೇ ಬೆಂಚಲ್ಲಿ ಕುತ್ಕೊಳ್ಳೋರು. ಇವಾಗ ನೋಡ್ತಾ ಇದ್ದೀವಿ ಅವ್ರಿಗೆಲ್ಲ ಯಾರೋ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ, ಬಟ್ ಕ್ಯೂರಿಯಾಸಿಟಿ ಬಂದಿದ್ದಾರೆ ಏನಪ್ಪಾ ಇದು ಅಂತ. ಅಂಡ್ ಕಮಿಂಗ್ ಬ್ಯಾಕ್ ಟು ದಿ ಸಬ್ಜೆಕ್ಟ್, ನೀವೆಲ್ಲ ಬಂದಿರೋದೇ ನಮಗೊಂಥರ ಪುಣ್ಯ. ಯಾಕಂದ್ರೆ ನೀವೇ ಒಂಥರ ನಮಗೆ ಇನ್ಸ್ಪಿರೇಷನ್. ಯಾರು ಸಹಜವಾಗಿ ಹೊರಗಡೆ ಬರದೇ ಇರೋ ಟೈಮಲ್ಲಿ ಮನೇಲಿ ಎಲ್ಲಿ ಹೋಗ್ತಿದ್ದೀರಾ ಅಂತ 4 ಸತಿ ಕೇಳಿರ್ತಾರೆ ನಿಮ್ಮ ಮನೇಲಿ. ಇವಾಗ ಟಿವಿಲಿ ರಣಭಯಂಕರ ಏನೋ ವರ್ಡ್ಗಳಿದಾವಲ್ಲ, ಅದನ್ನ ನೋಡಿ ಯಾಕೆ ಈಗ ಹೋಗ್ತಾ ಇದ್ದೀರಾ ಅಂತ ಕೇಳ್ಕೊಂಡು, ಸೊ ಬಹಳಷ್ಟು ಯೋಚನೆಗಳು ಮಾಡ್ಕೊಂಡು ನೀವು ಪ್ರೌಡ್ ಆಗಿ ಈ ಮೂಮೆಂಟಿಗೆ ನಮ್ಗೆ ಬಂದಿದ್ದೀರಾ. ನೀವೆಲ್ಲರೂ ಬಂದಿರೋದೇ ನಮ್ಗೊಂಥರ ಇನ್ಸ್ಪಿರೇಷನ್. ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಒಳ್ಳೆ ಥ್ಯಾಂಕ್ ಯು ಸೋ ಮಚ್ ವೈಶಾಖ್, ಸೊ ಇನ್ಸ್ಪಿರೇಷನಲ್ ಯಂಗ್ಸ್ಟರ್. ಅಂಡ್ ಕ್ವಿಕ್ ಆಗಿ ಹೇಳ್ಬೇಕು ಅಂದ್ರೆ ಒಂಥರ ನಾಲೆಡ್ಜ್ ಇನ್ ಗಣಿ ನಮ್ಮ ವೈಶಾಖ್. ಯಾವ್ದಾದ್ರು ಒಂದು ಕೇಳಿದ್ರೆ ಅವ್ರೊಂದು ಕ್ಲಾಸ್ ಇಟ್ಕೊಂಡೇ ಬಂದ್ಬಿಡ್ತಾರೆ ಜೊತೆಗೆ. ಈ ಕ್ಲಾಸಲ್ಲಿ ಹಿಂಗಿದೆ ಅಂತ ಬುಕ್ ತೆಗೆದು ಹೋಗಿಸ್ಬಿಡ್ತಾರೆ. ಸೊ ಪ್ರಾಕ್ಟಿಕಲ್. ಸೊ ಅದಕ್ಕೆ ಹೇಳ್ತಾ ಇದ್ದೆ ವೈಶಾಖ್, ನೀವು ಇದನ್ನೊಂದು ಸೆಷನ್ ಮಾಡಿದ್ರೆ ಫ್ರೀ ಆಗಿ ಅಂತ ತಿಳ್ಕೊಂಡು ಮಾಡ್ಬಿಡಿ, ಒಂದ್ ಸ್ವಲ್ಪ ಜನಗಳು ಯೂಸ್ ಆಗಲಿ ಅಂತ. ಸೊ ಈ ಕಮ್ ಬ್ಯಾಕ್ ವಿತ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ವೈಶಾಖ್ ಅಂಡ್ ಟೀಮ್, ಆಮೇಲೆ ಅವರು ಬಸಪ್ಪ ಸರ್ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು. 93 ಅಲ್ಲಿ ಐ ಥಿಂಕ್ ಇನ್ 10th standard we have passed 93 batch. Ganesh and Vishwas in one section, that is E section, and myself and Achyut are in one section. So after that he has gone to Shimoga for higher education it seems, and we have continued in Tirthalli only, that is in our Malenadu. And after that I think we are not met, myself and Achyut and also Ganesh. So we continued in Tirthalli, and after that, after 27 years, we are met now here itself. That is because of Vishwas. We have to thanks Vishwas who has made to unite here. So that's what we have met today. 27 ವರ್ಷದ ಹಿಂದಿನ ಸಂಬಂಧ ಹಿಂದೆ ಯಾವ ಕಮರ್ಷಿಯಲ್ ಭಾವನೆಯೂ ಇರಲ್ಲ. ಅಚ್ಯುತ್ ಗೌಡ್ರು ಎಲ್ಲಿ ಹೋಗ್ತಾರೆ, ವಿಶ್ವಾಸ್ ಎಲ್ಲಿ ಹೋಗ್ತಾರೆ, ಗಣೇಶ್ ಎಲ್ಲಿ ಹೋಗ್ತಾರೆ, ಶಿವಕುಮಾರ್ ಎಲ್ಲ ಹೋಗ್ತಾರೆ, ಯಾರಿಗೂ ಗೊತ್ತಿರಲ್ಲ. ಅಥವಾ ಏನ್ ಮಾಡ್ಬೇಕನ್ನೋದು ಗೊತ್ತಿರಲ್ಲ. ನಿಷ್ಕಲ್ಮಶವಾದಂತ ಒಂದು ಸಂಬಂಧ. ಇದು ನೆನಪುಗಳು ಹಾಗೆ ಬೆಳ್ಕೊಂಡು ಹೋಗ್ತದೆ. ಇದು ಒಂದು ಭಾಗ. ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಅತಿಥಿಗಳ ಜೊತೆಗೂಡಿ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಆತ್ಮೀಯರು ಇದಕ್ಕೆ ಕಾರಣರಾಗಿರ್ತೀರಿ. ನಿಮ್ಮನ್ನ ಉದ್ದೇಶಿಸಿ ನಮ್ಮ ವೈಶಾಖ್ ಅವರೊಂದೆರಡು ಮಾತಾಡಬೇಕಂತ. ಇನ್ಫ್ಯಾಕ್ಟ್ ಇಟ್ ವಾಸ್ ಅ ಶಾರ್ಟ್ ನೋಟಿಸ್. ವಿ ಡಿಸೈಡೆಡ್ ಟು ಡೂ ಇಟ್ ಆನ್ ಸಂಡೇ ಈವ್ನಿಂಗ್ 2 days. ಎಲ್ಲರೂ ಟೈಮ್ ಮಾಡ್ಕೊಂಡು ಅವ್ರದ್ದು ಶೆಡ್ಯೂಲ್ಸ್ ಎಲ್ಲ ರೀಶೆಡ್ಯೂಲ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ರಾಜ್ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಮಿತ್ ಸರ್, ಥ್ಯಾಂಕ್ ಯು ಸೋ ಮಚ್ ರಾಮ ಸರ್ and Achyut sir. Especially, see, I want to thank Fidelitas Gallery
ಮಿಸ್ಟರ್ ಅಚ್ಯುತ್ ಆ್ಯಂಡ್ ಮಿಸ್ಟರ್ ಮಾಲ್ತೇಶ್. ಯಾಕಂದರೆ ಇಷ್ಟೊಂದು ಟೈಮ್ ತೊಗೊಂಡು ಒಂದು ಸ್ಮಾಲ್ ಇವೆಂಟ್ ಮಾಡೋಕ್ಕೆ ನಮ್ಗೆ ತುಂಬ ಕಷ್ಟ ಇದೆ. ಅವ್ರು ಡೈಲಿ ಇವೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಎಫರ್ಟ್ ಇರಬೇಕು ಅವ್ರ ಹತ್ರ. ಮತ್ತು ಈಸ್ ಡೂಯಿಂಗ್ ಚಾರಿಟಿ 35% ಗೋಸ್ ಟುವರ್ಡ್ಸ್ ಚಾರಿಟಿ. ಈ ಮಂತು ತುಂಬ ಜನಕ್ಕೆ ಬರೋಲ್ಲ. ಹಾಗಾಗಿ ನೀವು ಮಲೆನಾಡಿಗರು ಬೇರೆ ನಿಮ್ಮ ಫ್ರೆಂಡ್ಸನ್ನು ಕರೆತನ್ನಿ, ಸ್ಕಲ್ಪ್ಚರ್ ಎಲ್ಲ ನೋಡಲಿ. ಅದು ಏನೇ ಸೇಲ್ ಆದರೂ ಅದರಿಂದ ಏನೇ ಇನ್ಕಮ್ ಬಂದರೂ 35% ಚಾರಿಟಿ ಹೋಗೋದ್ರಿಂದ ನಾವು ಚಾರಿಟಿ ಮಾಡೋದಂಗೆ ಇರ್ತದೆ. ಥ್ಯಾಂಕ್ ಯು ಅಚ್ಚು ಸರ್ ಫಾರ್ ಆಲ್ ಯುವರ್ ಅನ್ಕಂಡೀಷನಲ್ ಸಪೋರ್ಟ್ ಆ್ಯಂಡ್ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್. ಇಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿದ್ದಕ್ಕೆ ಅದಕ್ಕೆ ವೈಶಾಖ ಅಭಿರಾಮ್ ಅವರು ನಾನು ಆ್ಯಕ್ಚುಲಾಗಿ ನಾನು ಏನಾಗಪ್ಪ ಇಲ್ಲಿ ಇಷ್ಟ ಬೇಡ ಅಂತಂದೆ, ಇಲ್ಲ ಸರ್ ಬನ್ನಿ ಅಂತ. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಇದೆ ಅಚ್ಯುತ್ ಗೌಡ್ರು ಈ ಥರ ಮಾಡಿದ್ದು. ಮತ್ತು ಅವರ ಸ್ನೇಹಿತರ ಪ್ರೀತಿ ವಾತ್ಸಲ್ಯಗಳು ಕೂಡ ಇಲ್ಲಿ ಬೆಳಕಿಗೆ ತಂದರು. ಅದು ಇಂಪಾರ್ಟೆಂಟ್. ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಹಳಬರನ್ನು ಮರಿಬಾರ್ದು. ಈ ಹೊಸ ನೀರು ಬಂದಾಗ ಹಳೆ ನೀರು ಹೊರಟೋದಂಗೆ ಅವರು ಮತ್ತೆ ನೆನೆಸ್ಕೊಂಡಿದ್ದಾರೆ. ಅದಕ್ಕೆ ಭಾಳ ಭಾಳ ಧನ್ಯವಾದ. For more videos, subscribe and hit the bell icon.